ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ನಾವು ಬಹಳ ವಿಶೇಷವಾಗಿ ಇದೇ ತಿಂಗಳ 13ನೇ ತಾರೀಕಿನಿಂದ ನವೆಂಬರ್ 28ನೇ ತಾರೀಕಿನವರೆಗೆ ನಮ್ಮ ಶನಿ ಮಹಾರಾಜ ಮೀನರಾಶಿಯಲ್ಲಿ ಇದ್ದುಕೊಂಡು ವಕ್ರಿಯಾಗಿ ಬಿಡ್ತಾನೆ, ರೆಟ್ರೋ ಆಗಿ ಬಿಡ್ತಾನೆ, ಹಿಮ್ಮುಖವಾಗಿ ಚಲಿಸ್ತಾನೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ನಮ್ಮ ಮೇಷದಿಂದ ಮೀನರಾಶಿಯವರೆಗೂ ಕೂಡ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಯಾವಾಗ ಗ್ರಹಗಳು ವಕ್ರಿಯಾಗಿ ಬಿಡುತ್ತೆ, ರೆಟ್ರೋ ಆಗಿ ಬಿಡುತ್ತೆ, ಸೊ ಈ ಸಂದರ್ಭದಲ್ಲಿ ಯಾವುದೇ ಗ್ರಹ ಇದ್ರೂ ಕೂಡ ಅದು ತನ್ನ ಬಲವನ್ನ ಜಾಸ್ತಿ ಮಾಡಿಕೊಳ್ಳುತ್ತೆ. ಷಡ್ ಬಲಗಳಲ್ಲಿ ಇದನ್ನ ಚೇಷ್ಟಾ ಬಲ ಅಂತ ಕರೆದಿದ್ದಾರೆ. ಈಗ ನಿಮ್ಮ ಜಾತಕದಲ್ಲಿ ಏನಾದ್ರೂ ಗ್ರಹಗಳು ವಕ್ರಿಯಾಗಿದೆ, ಅಥವಾ ಗ್ರಹಗಳು ಅಸ್ತ ಆಗಿದೆ, ಅಥವಾ ಗ್ರಹಗಳು 0 ಡಿಗ್ರಿಯಲ್ಲಿದೆ, ಅಥವಾ ಗ್ರಹಗಳು ನೀಚ ಪೊಸಿಷನ್ ನಲ್ಲಿದೆ ಅಂದ್ರೆ ನೀಚ ರಾಶಿಯಲ್ಲಿದೆ ಅಂದಾಗ ನಿಮ್ಗೆ ಲೈಫಲ್ಲಿ ಅದೇನೋ ಸಾಧನೆ ಮಾಡ್ಲಿಕ್ಕಿದೆ, ಅದೆಷ್ಟೋ ಎತ್ತರಕ್ಕೆ ಏರ್ಲಿಕ್ಕಿದೆ, ಅದೆಷ್ಟೋ ಜನರಿಗೆ ದಾರಿದೀಪ ಆಗ್ಲಿಕ್ಕಿದೆ. ಅದಕ್ಕೋಸ್ಕರ ಕೆಲವು ಪ್ಲಾನೆಟ್ಸ್ ಸ್ಪೆಷಲ್ ಪೊಸಿಷನ್ ನಲ್ಲಿ ಜಾತಕದಲ್ಲಿ ಬಂದಿರುತ್ತೆ. ಬಟ್ ನಾವೇನ್ ಮಾಡ್ತೇವೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಕೆಲವೊಂದು ಬಾರಿ ಅಲ್ವಾ, ಟೆನ್ಷನ್ ಕೂಡ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದು ನಿಮ್ಮ ಮುಖಾಂತರ ಸಾಧನೆ ಮಾಡಿಸ್ಲಿಕ್ಕೇನೆ ಅಂತ ಒಂದು ಸ್ಪೆಷಲ್ ಪೊಸಿಷನ್ ನಲ್ಲಿ ಬಂದಿರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆನಾ? ಹಾಗಾದ್ರೆ ಈಗ ಶನಿ ಮಹಾರಾಜ ವಕ್ರಿ ಆಗ್ತಾ ಇದ್ದಾನೆ ಅಂದಾಗ ಮೇ ಬಿ ಈ ಸಂದರ್ಭದಲ್ಲಿ ಯಾರೆಲ್ಲ ಜನನಾಗ್ತಾರೆ, ಮೇ ಬಿ ಮುಂದೆ ಹೋಗಿ ಅವರು ದೊಡ್ಡ ಮಟ್ಟಿಗೆ ಸಾಧನೆ ಮಾಡುವಂತದ್ದು, ದೊಡ್ಡ ಮಟ್ಟಿಗೆ ಹೆಸರು ಗಳಿಸುವಂತಹ ಯೋಗ ಭಾಗ್ಯವನ್ನ ಮೇ ಬಿ ಪಡ್ಕೊಂಡೇ ಬರ್ತಾರೆ ಅಂತ ಒಂದು ಇಂಡಿಕೇಶನ್. ಹಾಗಾದ್ರೆ ಈಗ ಬಂದ್ಮೇಳ ನಮ್ಮ ಮೇಷದಿಂದ ಮೀನ ರಾಶಿಯವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ನೋಡೋಣ. ನಮ್ಮ ಮೇಷರಾಶಿಯವರಿಗೆ ಶನಿ ಮಹಾರಾಜ ಈಗ 12ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಆಲ್ರೆಡಿ ಇಲ್ಲಿ 7.5 ಕೂಡ ಸ್ಟಾರ್ಟ್ ಆಗಿದೆ, ಮೊದಲನೇ ಹಂತ. ಈಗ ಶನಿ ಮಹಾರಾಜ ವಕ್ರಿ ಆಗ್ತಾ ಇದ್ದಾನೆ. ಇದು ನಿಮ್ಗೆ ಫೇವರೇಬಲ್ ಆಗುತ್ತೆ. ಈಗ 5 ತಿಂಗಳ ಕಾಲ ಶನಿ ಮಹಾರಾಜನಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ನಿಮ್ಗೆ ಕ್ರಿಯೇಟ್ ಆಗಿರುತ್ತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಈಗ 7.5 ಸ್ಟಾರ್ಟ್ ಆಗಿದೆ ಅಂದಾಗ ಮೇಷರಾಶಿಯವರಿಗೆ ಅದೇನೋ ಸಾಧನೆ ಮಾಡ್ಲಿಕ್ಕಿದೆ, ಖಂಡಿತ ಸಾಧನೆ ಮಾಡ್ತಾರೆ. ಶನಿ ಮಹಾರಾಜ 7.5 ವರ್ಷದವರೆಗೆ ನಿಮಗೆ 7.5 ಇರ್ತಾನೆ ಅಂತ ಇಂಡಿಕೇಶನ್ ಇದೆ. ಹಾಗಾದ್ರೆ 30 ವರ್ಷಗಳಿಂದ ಮಾಡಲಾಗದ ಕೆಲಸ ಕಾರ್ಯಗಳನ್ನ ಈಗ ಮಾಡ್ತೀರಿ ಅಂತ ಉಂಟು. ಅದು 100% ನೆರವೇರುತ್ತೆ ಕೂಡ. ನೀವು ಸ್ವಲ್ಪ ಪ್ರಯತ್ನ ಮಾಡ್ಬೇಕಷ್ಟೇ. ಈಗ ಶನಿ ಮಹಾರಾಜ ರೆಟ್ರೋ ಆಗ್ತಾ ಇದ್ದಾನೆ ಅಂದಾಗ ಆತ 11ನೇ ಮನೆಗೆ ಬರ್ತಾ ಇದ್ದಾನೆ. ಅಂದ್ರೆ ನಿಮ್ಮ ಲಾಭ ಸ್ಥಾನಕ್ಕೆ ಆತ ದಾಂಗುಡಿ ಇಡ್ತಾ ಇದ್ದಾನೆ, ಅದನ್ನ ಪ್ರಭಾವಗೊಳಿಸ್ತಾ ಇದ್ದಾನೆ. ಇದರ ಅರ್ಥ ಏನು? ಹಾಗಾದ್ರೆ ನಿಮ್ಗೆ ಲಾಭ ಸ್ಥಾನದಲ್ಲಿ ಅದೇನೋ ಶನಿ ಮಹಾರಾಜ ಕೊಡ್ಲಿಕ್ಕಿದೆ, ಅದೇನೋ ಪೆಂಡಿಂಗ್ ಇದೆ. ಮೇ ಬಿ ಲಾಭ ಇರ್ಬೋದು, ಸ್ಯಾಲ್ರಿ ಇರ್ಬೋದು, ಮಕ್ಕಳ ಮದುವೆ ಇರ್ಬೋದು, ಅದರಲ್ಲೆಲ್ಲ ಸಕ್ಸಸ್ ಆಗುವಂತ ಯೋಗ ಭಾಗ್ಯ 5 ತಿಂಗಳ ಕಾಲ ನಿಮ್ಗೆ ಅಂತ ಆತ ಕೊಟ್ಟಿರ್ತಾನೆ. ಮೊದಲೇ ಶನಿ ಮಹಾರಾಜನಿಗೆ ಕುಂಭರಾಶಿ ಬಂದು ಮೂಲ ತ್ರಿಕೋನ ರಾಶಿ, ಅದು ಕೂಡ ಫೇವರೇಬಲ್ ಆಗುತ್ತೆ. ಆ ನಂತರ ಇಲ್ಲಿ ಲಾಭ ಮತ್ತೆ ನಾವು ಸ್ಯಾಲ್ರಿಯನ್ನ ಪರಿಗಣಿಸುವುದರಿಂದ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗುವಂಥದ್ದು, ಲಾಭದಲ್ಲಿ ಇನ್ಕ್ರೀಸ್ ಆಗುವಂಥದ್ದು. ಕೆಲವೊಂದು ಬಾರಿ ನನಗೆ ಸ್ಯಾಲ್ರಿನೇ ಕಡಿಮೆ ಉಂಟು, ಕೆಲಸನೇ ಸರಿ ಇಲ್ಲ, ಕೆಲಸ ಚೇಂಜ್ ಮಾಡ್ಬೇಕು, ಹಾಗಾದ್ರೆ ಕೆಲಸ ಚೇಂಜ್ ಮಾಡುವಂಥದ್ದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥದ್ದು. ಅಲ್ರಿ ಸ್ಯಾಲ್ರಿಯಲ್ಲಿ ನೀವು ಹೆಚ್ಚಳತೆನೆ ಕಾಣುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ನಮ್ಮ ಮೇಷರಾಶಿಯವರಿಗೆ. ಇನ್ನು ಮೇಷರಾಶಿಯವರಿಗೆ ರಾಹು ಮಹಾರಾಜ ಲಾಭಸ್ಥಾನದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಶನಿ ಮಹಾರಾಜ ಈಗ ಲಾಭಸ್ಥಾನವನ್ನು ಪ್ರಭಾವಗೊಳಿಸ್ತಾನೆ ಅಂದಾಗ ರಾಹು ತನ್ನ ಪ್ರಭಾವವನ್ನು ಕೂಡ ಬೀರ್ತಾನೆ. ಅದರ ಅರ್ಥ ಏನು ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ದುಡ್ಡಿನ ವಿಚಾರದಲ್ಲಿ ಜಾಗರೂಕರಾಗಿರ್ಬೇಕು. ಕಣ್ಣು ಮುಚ್ಚಿ ಯಾರಿಗೂ ದುಡ್ಡನ್ನು ಕೊಡುವುದಲ್ಲ, ಪೇಪರ್ ವರ್ಕ್ ಮಾಡಿಕೊಂಡು ದುಡ್ಡನ್ನು ಕೊಡಬೇಕು, ತುಂಬಾ ಅಮೌಂಟ್ ಅನ್ನ ಕೊಡುವ ಹಾಗಿಲ್ಲ, ಅದರಲ್ಲಿ ತುಂಬಾ ಜಾಗರೂಕರಾಗಿರ್ಬೇಕು. ಇಲ್ಲಿ ಮತ್ತೊಂದು ವಿಚಾರ ಏನಂದ್ರೆ ಶನಿ ಮಹಾರಾಜ ಏನ್ ಮಾಡ್ತಾನೆ, ತನ್ನ 3ನೇ ದೃಷ್ಟಿಯಿಂದ ನಿಮ್ಮ ಧನಸ್ಥಾನವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಹಣಕಾಸಿನ ವಿಚಾರದಲ್ಲಿ ವೇರಿಯೇಷನ್ ಆಗದಂತೆ ನೋಡ್ಕೊಳ್ಬೇಕಾಗಿರುವಂತಹ ಒಂದು ಕರ್ತವ್ಯ ನಿಮ್ಮದಂತೂ 100% ಇರುತ್ತೆ. ಆ ನಂತರ ನಿಮ್ಗೆ ತೃತೀಯ ಸ್ಥಾನದಲ್ಲಿ ಗುರು ಭ್ರಮಣ ಮಾಡ್ತಾನೆ. ಗುರು ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ ಭಾಗ್ಯ ಮತ್ತೆ 11ನೇ ಮನೆಯನ್ನೇ ವೀಕ್ಷಣೆ ಮಾಡ್ತಾನೆ. ಹಾಗಾದ್ರೆ ಗುರು 3ನೇ ಮನೆಯಲ್ಲಿರುವಾಗ ಪ್ರಿಕಾಷನ್ ಏನ್ ಬೇಕು? ನೀವೇನ್ ಕಲ್ತಿದ್ದೀರಾ, ನಿಮ್ಮಲ್ಲಿ ಏನು ವಿದ್ಯೆ ಇದೆ, ದಯವಿಟ್ಟು ಅದನ್ನ ಪ್ರದರ್ಶನ ಮಾಡ್ಲಿಕ್ಕೆ ಹೋಗ್ಬೇಡಿ. ನನಗೆ ಅದು ಬರುತ್ತೆ, ಇದು ಬರುತ್ತೆ, ಕಾಗೆ ಹೊಡೆದಿದ್ದೇನೆ, ಹುಲಿ ಹೊಡೆದಿದೆ ಅಂತ ಇದು ಆಗದಂತಹ ವಿಚಾರ. ಅದಕ್ಕೆ 3ನೇ ಮನೆಯಲ್ಲಿ ಗುರುವಿಗೆ ಏನ್ ಹೇಳಿದ್ದಾರೆ, ಮರಣಕಾರಣ ಸ್ಥಾನ ಅಂತ ಕರೆದಿದ್ದಾರೆ. ಯಾಕಂದ್ರೆ ನೀವು ನಿಮ್ಮ ನಾಲೆಜ್ ಅನ್ನ ಅಲ್ಲಿ ಟಾಮ್ ಮಾಡ್ಲಿಕ್ಕೆ ಶುರು ಮಾಡ್ತೀರ, ಅಥವಾ ಅದು ಮಾಡಬಾರ್ದು ಅಂತ ಉಂಟು. ಅದು ನೀವು ಮಾಡಿಲ್ಲ ಅಂದಾಗ, ನಿಮ್ಮಷ್ಟಕ್ಕೆ ನೀವಿದ್ದಾಗ, ಡೌನ್ ಟು ಅರ್ತ್ ಇದ್ದಾಗ, ಏನು ಗೊತ್ತಿಲ್ಲದೆ ಹಾಗೆ ಇದ್ದಾಗ, ಆವಾಗ ಗುರು ಮಹಾರಾಜ ತನ್ನ ಒಂದು ಭಾಗ್ಯ, ತನ್ನ ಒಂದು 7ನೇ ದೃಷ್ಟಿಯಿಂದ ಭಾಗ್ಯವನ್ನ ನೋಡ್ತಾನೆ. ಆ ನಂತರ ಭಾಗ್ಯದ ದೃಷ್ಟಿಯಿಂದ 11ನೇ ಮನೆ ನೋಡ್ತಾನೆ ಅಂದಾಗ ಅಲ್ಲಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ಆತ 100% ದೂರ ಮಾಡ್ತಾನೆ. ಇದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ನಮ್ಮ ಮೇಷರಾಶಿಯವರಿಗೆ. ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, ಆನಂತರ ಇದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಹಾಗಾದ್ರೆ ಈಗ ಗೊತ್ತಾಯ್ತು. ಈಗ
ಪರಿಹಾರ ಕೇಳ್ತೀರಾ ನೀವು. ಇಲ್ಲೇನಾಗುತ್ತೆ, 12ನೇ ಮನೆಯಲ್ಲಿ ಶನಿ ಮಹಾರಾಜ ಇದ್ದಾನೆ ಮೀನರಾಶಿಲಿ. ಮೀನರಾಶಿ ಬಂದು ಅದು ಡೊನೇಟ್ ಮಾಡುವಂಥದ್ದು, 12ನೇ ಮನೆ ಕೂಡ ಡೊನೇಟ್ ಮಾಡುವಂಥದ್ದು. ಶನಿ ಮಹಾರಾಜ ಬಂದು ಎಲ್ಲೋ ಒಂದು ಕಡೆ ಅಶಕ್ತ ವ್ಯಕ್ತಿಗಳು, ಪಾಪದ ವ್ಯಕ್ತಿಗಳು, ಬಡ ವ್ಯಕ್ತಿಗಳು, ಬಡವರು ಅಥವಾ ಅನಾಥಾಶ್ರಮ. ಹಾಗಾದ್ರೆ ಅನಾಥಾಶ್ರಮಕ್ಕೆ ಡೊನೇಟ್ ಮಾಡಿ, ಅಕ್ಕಿ ಡೊನೇಟ್ ಮಾಡಿ, ರೇಷನ್ ಡೊನೇಟ್ ಮಾಡಿ, ನಿಯಮಿತ ರೂಪದಲ್ಲಿ ಮಾಡಿ. ಇದರಿಂದ ನಿಮಗೆ ಶನಿ ಮಹಾರಾಜನಿಂದ ಅದೇನಾದ್ರೂ ಸಮಸ್ಯೆ ಬರಬೇಕು ಅಂದಾಗ ಅದು ಡೆಫಿನೆಟ್ ಆಗಿ ಬರಲ್ಲ. ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನಮ್ಮ ಮೇಷರಾಶಿಯವರು ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತೀರಾ. ಇನ್ನು ನಮ್ಮ ವೃಷಭ ರಾಶಿಯವರಿಗೆ ಚಂದ್ರನಿಂದ ಶನಿ 11ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಶನಿ ಮಹಾರಾಜ ತುಂಬಾನೇ ಫೇವರೇಬಲ್ ಆಗಿದ್ದಾನೆ, ನಿಮಗೆ ಲಾಭ ಸ್ಥಾನದಲ್ಲಿದ್ದಾನೆ. ಇಸ್ ದ ಮಚ್ ಬೆಟರ್ ಅಂತ ಹೇಳ್ಬೋದು ಒಂದು ಲೆಕ್ಕದಲ್ಲಿ. ಓಕೆ, ಈಗಾಗಲೇ ತುಂಬಾ ಬೆಟರ್ ರಿಸಲ್ಟ್ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದಿರುತ್ತೆ. ಆನಂತರ ನಿಮಗೆ ಚಂದ್ರನಿಂದ ಗುರುಬಲ ಕೂಡ ಇದೆ. ಚಂದ್ರನಿಂದ 10ನೇ ಮನೆಯಲ್ಲಿ ಉಪಚಯ ಸ್ಥಾನದಲ್ಲಿ ರಾಹು ಕೂಡ ಇದ್ದಾನೆ, ರಾಹು ಮಹಾರಾಜ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಒಂದು ಒಳ್ಳೆ ವಾತಾವರಣವನ್ನ ಈಗ ನೀವು ಅನುಭವಿಸ್ತಾ ಇದ್ದೀರಾ. ಸ್ಟ್ರಗಲ್ ಇರ್ಬೋದು, ಇಲ್ಲ ಅಂತ ಹೇಳಲ್ಲ, ಬಟ್ ಬಂದ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ನಿಮಗೆ ಕೆಲಸ ಅಂತೂ ಮಾಡುತ್ತೆ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಶನಿ ಮಹಾರಾಜ ಈಗ ರೆಟ್ರೋ ಆಗ್ತಾ ಇದ್ದಾನೆ. ಶನಿ ಮಹಾರಾಜ ಏನ್ ಮಾಡ್ತಾನೆ, ತನ್ನ ಹಿಂದಿನ ಮನೆಗೆ ದಾಂಗುಡಿ ಇಡ್ತಾ ಇದ್ದಾನೆ. ಅದರ ಅರ್ಥ ಏನಂದ್ರೆ ಕಾರ್ಯಕ್ಷೇತ್ರದಲ್ಲಿ ಅದೇನೋ ಪೆಂಡಿಂಗ್ ಇದೆ ಆತ ಕೊಡ್ಲಿಕ್ಕೆ, ಹಾಗಾದ್ರೆ ಈಗ ಕೊಡ್ತಾನೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಬೇಕು, ಮೇ ಬಿ ಅದು ಈಗ ಬರ್ಬೋದು ನಿಮ್ಮ ಪಾಲಿಗೆ. ಕೆಲಸ ಚೇಂಜ್ ಮಾಡ್ಬೇಕಾದ್ರೂ ಕೂಡ ನಿಮ್ಮ ಪಾಲಿಗೆ ಅದು ಬರ್ಬೋದು. ಆನಂತರಲ್ಲಿ ನಿಮ್ಮ 10ನೇ ಮನೆಯಲ್ಲಿ ರಾಹು ಇದ್ದಾನೆ. ಓಕೆ, ಸೊ 10ನೇ ಮೇಲೆ ರಾಹು ಇರ್ಬೇಕಾದ್ರೆ ಆ ಶನಿ ಮಹಾರಾಜ ವಕ್ರಿಯಾಗಿ ಬರ್ತಾ ಇದ್ದಾನೆ. ವಿದೇಶ ಪ್ರಯಾಣ ಮಾಡುವಂಥದ್ದು, ವಿದೇಶಕ್ಕೆ ಹೋಗುವಂತ ಒಂದು ಸಾಧ್ಯತೆಗಳನ್ನ ಆತ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಖಂಡಿತ ಅದು ಕೂಡ ನಿಮ್ಮ ಪಾಲಿಗೆ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ದಯವಿಟ್ಟು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮೇ ಬಿ ವಿದೇಶ ಪ್ರಯಾಣ ಕೂಡ ನಿಮ್ಮ ಕೈಗೂಡುತ್ತೆ. ಅಥವಾ ಯಾವ್ದಾದ್ರು ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಳ್ಳುವಂಥದ್ದು, ಯಾವುದೋ ಒಂದು ದೊಡ್ಡ ಮಟ್ಟಿಗೆ ಏನು ಕಂಪನಿ ಇದೆ, ವಿದೇಶಿ ಕಂಪನಿ ಇದೆ, ನಾನೇನು ಕಲ್ತಿದ್ದೇನೆ, ಇಷ್ಟವರೆಗೆ ಒಳ್ಳೆ ಕೆಲಸನೇ ಸಿಕ್ಕಿಲ್ಲ, ಹಾಗಾದ್ರೆ ಅಲ್ಲಿ ಹೋಗಿ ಕೆಲಸ ಮಾಡ್ಕೊಳ್ಳುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ. ಶನಿ ಮಹಾರಾಜ ಇಲ್ಲಿ ಕೂಡ ನಿಮ್ಗೆ ಬಹಳ ಒಳ್ಳೆಯ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾನೆ. ಇನ್ನೊಂದು ವಿಚಾರ ಏನಂದ್ರೆ, ರಾಹು ನಿಮ್ಗೆ 10ನೇ ಮನೆಯಲ್ಲಿ ಇದ್ದಾನೆ, ಅದು ಹೌದು, ನಿಮ್ಗೆ ವಿದೇಶಕ್ಕೆ ಅಂತೂ ಹೋಗ್ಲಿಕ್ಕೆ ಆತ ಪ್ರೇರೇಪಣೆ ಕೊಡ್ತಾನೆ. ಬಟ್ ಕೆಲವೊಂದು ಬಾರಿ ರಾಹು ತನ್ನ ಪ್ರಭಾವ ಅಂದ್ರೆ ಎಲ್ಲೊಂದ್ ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೊಡ್ತಾ ಇರ್ಬೇಕಾದ್ರೆ ಆತ ಏನ್ ಮಾಡ್ತಾನೆ, ನಿಮ್ಗೆ ವಿದೇಶದಿಂದ ವೀಸಾ ಯಾರು ಕಳಿಸ್ತಾರೆ ಅವರಿಂದ ಮೋಸ ಕೂಡ ಆಗ್ಬೋದು, ದುಡ್ಡು ಕೊಟ್ಟು ಮೋಸ ಕೂಡ ಆಗ್ಬೋದು. ಈ ತರ ಆಗದಂತೆ ಬಹಳ ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಹಾಗಾದ್ರೆ ವೃಷಭ ರಾಶಿಯವರು ಬಹಳ ಜಾಗರೂಕರಾಗಿ ಇರಲೇಬೇಕಾಗುತ್ತೆ. ಎಲ್ಲಾ ಪ್ರಿಕಾಷನ್ ತಗೊಂಡಾಗ, ಎಲ್ಲ ಪ್ಲಾನಿಂಗ್ ಮುಖಾಂತರ ಹೋದಾಗ ಒಂದಷ್ಟು ದೊಡ್ಡ ಮಟ್ಟಿಗೆ ಸಕ್ಸಸ್ ಅನ್ನ ಗಳಿಸುವಂತಹ ಯೋಗ ಭಾಗ್ಯ ಆಲ್ರೆಡಿ ನಿಮ್ಮ ಪಾಲಿಗಿದೆ, ಏನು ಸಮಸ್ಯೆ ಇಲ್ಲ. ಇಲ್ಲೇನಾಗುತ್ತೆ, ನಿಮ್ಗೆ ನೋಡಿ, ನಿಮ್ಗೆ ಚಂದ್ರನಿಂದ 2ನೇ ಮೇಲೆ ಗುರು ಮಹಾರಾಜ ಹೋಗ್ತಾ ಇದ್ದಾನೆ. ಇದು ತುಂಬಾನೇ ಫೇವರೇಬಲ್ ಆಗುತ್ತೆ, ಇದು ಗುರುಬಲ ಉಂಟು ಅಂತ ಆಯ್ತು. ಇನ್ನು ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ ಅಷ್ಟಮ ಸ್ಥಾನ ಮತ್ತೆ ಭಾಗ್ಯದಿಂದ ನಿಮ್ಮ 10ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಇದು ಕೂಡ ಫೇವರೇಬಲ್ ಆಗಿದೆ. ಇಲ್ಲಿ ಇನ್ನೊಂದು ವಿಚಾರ ಏನ್ ಬರುತ್ತೆ ಅಂದ್ರೆ, ನಿಮ್ಗೆ ಏನಾದ್ರೂ ನಿಮ್ಮ ಸಂಗಾತಿಯ ಪ್ರಾಪರ್ಟಿಯ ವಿಚಾರದಲ್ಲಿ ಪ್ರಾಬ್ಲಮ್ ಉಂಟು, ಅಥವಾ ಅಲ್ಲಿ ಸಮಸ್ಯೆಗಳು ಉಂಟು, ಅಥವಾ ಅದನ್ನ ಬಟವಾಡೆ ಮಾಡಬೇಕು, ಅಥವಾ ಅಲ್ಲಿ ಪಾಲು ಸಿಗ್ಬೇಕು ಅಂತದ್ದೇನಾದ್ರೂ ಇದೆ, ಅದಕ್ಕೂ ಕೂಡ ಒಂದು ಒಳ್ಳೆಯ ಪೀರಿಯಡ್ ಈಗ ಬಂದು ನಿಂತಿರುವಂತದ್ದು. ಶನಿ ಮಹಾರಾಜನ ವಕ್ರಿಗತಿಯಿಂದ ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ವಿಚಾರದಲ್ಲಿದ್ದ ಸಮಸ್ಯೆಗಳನ್ನು ಸಮೇತ ಅಥವಾ ನ್ಯಾಯವನ್ನು ಒದಗಿಸಲಿಕ್ಕೆ ಶನಿ ಮಹಾರಾಜ ಕಟಿಬದ್ಧನಾಗಿದ್ದಾನೆ. ಅದಕ್ಕೆ ಬೇಕಾಗಿ ಕೂಡ ನೀವು ಪ್ರಯತ್ನ ಮಾಡಿದಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ನಾನು ಶನಿ ಮಹಾರಾಜನ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂದಾಗ ಬೇರೆ ವಿಚಾರಗಳ ಬಗ್ಗೆ ಮಾತಾಡಲ್ಲ. ಬಟ್ ಶನಿ ಮಹಾರಾಜ ನಿಮ್ಗೆ ಒಳ್ಳೆದನ್ನೇ ಮಾಡ್ತಾನೆ. ಶನಿ ಮಹಾರಾಜ ನಿಮ್ಗೆ, ನಮ್ಮ ವೃಷಭ ರಾಶಿಯವರಿಗೆ ಆತ ಯೋಗ ಕಾರಕ, ನಿಮ್ಗೆ ಚಿಂತೆ ಮಾಡುವಂತಾಗುತ್ತೆ. ನನ್ನ ಲೆಕ್ಕದಂತೂ ಖಂಡಿತ ಇಲ್ಲ, ಬಟ್ ಪ್ರಿಕಾಷನ್ ಬೇಕು. ಯಾಕಂದ್ರೆ 10ನೇ ಮನೆಯಲ್ಲಿ ರಾಹು ಇದ್ದಾನೆ. ಮೇ ಬಿ ಕೆಲವೊಂದು ಬಾರಿ ಮೋಸಗಳನ್ನ ನೋಡ್ಬೇಕಾದ ಅನಿವಾರ್ಯತೆ ಖಂಡಿತ ಬರ್ಬೋದು. ಓಕೆ, ಇಲ್ಲಿ ಯಾವುದೇ ಪರಿಹಾರಗಳು ಬೇಕಾಗಿಲ್ಲ. ರಾಹುಗೆ ಬೇಕಾಗಿ ಪರಿಹಾರ ಮಾಡ್ಕೊಳ್ಬೇಕಾದೀತು. ನಾಗದೇವರಿಗೆ ಹಾಲಿನ ಅಭಿಷೇಕವನ್ನ ಮಾಡುವುದು, ಆನಂತರ ಕಪ್ಪು ಉದ್ದನ್ನು ಡೊನೇಟ್ ಮಾಡುವುದು, ಇದರಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಸಾಧಾರಣ ನಿಮಗೆ ನವೆಂಬರ್ನವರೆಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿದೆ. ನಿಮಗೆ ಹಿಂತಿರುಗಿ ನೋಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಅಲ್ಲ. ವೃಷಭ ರಾಶಿ, ನಮ್ಮ ಮಿಥುನ ರಾಶಿಯವರಿಗೆ ಶನಿ ಮಹಾರಾಜ 10th ಹೌಸ್ ಅಲ್ಲಿ ಆಲ್ರೆಡಿ ಭ್ರಮಣ ಮಾಡ್ತಾ ಇದ್ದಾನೆ. ವಕ್ರಿಯಾಗಿ ಈಗ ಭಾಗ್ಯಕ್ಕೆ ಬರ್ತಾ ಇದ್ದಾನೆ. ಭಾಗ್ಯದ ರಾಶಿಯನ್ನ ಅಂದ್ರೆ ಭಾಗ್ಯ ಭಾವವನ್ನ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾನೆ. ಅಲ್ಲಿ ವಿಶೇಷ ರೀತಿಯಲ್ಲಿ ಪ್ರಭಾವ ಬೀರ್ತಾ ಇದ್ದಾನೆ. ಹಾಗಾದ್ರೆ ಭಾಗ್ಯಕ್ಕೆ ಬಲ ಅಂತೂ ಬರುತ್ತೆ, ಬಟ್ ಭಾಗ್ಯಕ್ಕೆ ಬಲ ಬರುತ್ತೆ, ಭಾಗ್ಯ ಬಂದು ಅಭಿವೃದ್ಧಿ ಸ್ಥಾನದ. ಹಾಗಾದ್ರೆ ಕಷ್ಟಪಡ್ಬೇಕಾಗುತ್ತೆ, ಕಷ್ಟಪಟ್ಟಾಗ ಅಭಿವೃದ್ಧಿ ಆಗುತ್ತೆ, ಸುಮ್ಮನೆ ಅಂತ ಆಗಕ್ಕೆ ಶನಿ ಅಂತೂ ಬಿಡಲ್ಲ. ಇದು ಒಂದು ಪರಿಸ್ಥಿತಿ. ನಿಮ್ಗೆ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ, ಇಲ್ಲಿ ರಾಶಿಯಲ್ಲೇ ಗುರು ಇದ್ದುಕೊಂಡು ನಿಮ್ಮ ಭಾಗ್ಯಸ್ಥಾನವನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ. ಇದು ಮಾತ್ರ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಆಗಿ ನಿಮ್ಮ ಪಾಲಿಗೆ ಅದು ಕೆಲಸ ಮಾಡ್ತಾ ಉಂಟು. ಇದರ ಮುಖಾಂತರ ಏನಾಗುತ್ತೆ, ಇನ್ನು ಶನಿ ಮಹಾರಾಜನ ಒಂದು ಇಂಪ್ಯಾಕ್ಟ್ ಕೂಡ ನಿಮ್ಮ ಭಾಗ್ಯಸ್ಥಾನಕ್ಕೆ ಬರುವುದರಿಂದ
ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಅಲ್ಲಿ ತೊಂದರೆ ಇದೆ, ಯಾರಿಗೆಲ್ಲ ವಿದೇಶಕ್ಕೆ ಹೋಗ್ಬೇಕಂತ ಇದೆ ಇಷ್ಟರವರೆಗೆ, ಅದೆಲ್ಲವೂ ಕೂಡ ನೆರವೇರುವಂತ ಯೋಗ ಭಾಗ್ಯ ಆಲ್ರೆಡಿ ಬಂದು ನಿಂತಿದೆ. ಆನಂತರ ನಿಮ್ಮ ಒಡ ಹುಟ್ಟಿದವರಿಗೆ ಮದುವೆ ಆಗಿಲ್ಲ, ಅದು ಆಗುತ್ತೆ. ಖುದ್ದು ನಿಮ್ಗೆ ಮದುವೆ ಆಗ್ಬೇಕು, ಅದು ಆಗುತ್ತೆ. ಯಾಕಂದ್ರೆ ಗುರು ಮಹಾರಾಜ ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ ಧನುರಾಶಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾನೆ, ಅಂದ್ರೆ 7ನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ಬೇಕಾಗಿ ಕೂಡ ಒಂದು ಒಳ್ಳೆಯ ಸಮಯ ಈಗ ಬಂದು ನಿಂತಿದೆ. ನಾನು ಹೇಳ್ತೀನಿ, ಮಿಥುನ ರಾಶಿಯವರಿಗೆ ಮದುವೆ ಯಾರಿಗೆಲ್ಲ ಇಷ್ಟವರೆಗೆ ಡಿಲೇ ಆಗಿದೆ, ದಯವಿಟ್ಟು ನೀವು ಒಂದು ತೀವ್ರಗತಿಯ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಈಗ ಶನಿ ರೆಟ್ರೋ ಆಗಿರುವುದರಿಂದ ಈ 5 ತಿಂಗಳ ಒಳಗಡೆನೆ ಮದುವೆಯ ಮಾತುಕತೆಗಳು ಬಹಳ ಸುಲಲಿತವಾಗಿ ನಡೆದು ಮದುವೆ ಆಗುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಇನ್ನು ಹೈಯರ್ ಎಜುಕೇಶನ್ ಇಷ್ಟವರೆಗೆ ಸರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಡಿಸ್ಟರ್ಬೆನ್ಸ್ ಆಗ್ತಾ ಹೋಗ್ಲಿಕ್ಕೆ ಅದು ಅವರೆಲ್ಲ ಖಂಡಿತ ಹೋಗ್ಬೋದು. ಬಟ್ ಇಲ್ಲಿ ಪ್ರಿಕಾಷನ್ ಏನ್ ಬೇಕಾಗುತ್ತೆ, ಭಾಗ್ಯಸ್ಥಾನ ಬಂದು ನಿಮ್ಮ ಪಿತೃ ಅಂದ್ರೆ ನಿಮ್ಮ ತಂದೆ. ಹಾಗಾದ್ರೆ ತಂದೆಗೆ ಸ್ವಲ್ಪ ಮಟ್ಟಿಗೆ ತೊಂದರೆ, ತಂದೆಯ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಸಣ್ಣ ಮಟ್ಟಿಗೆ ಒಂದು ಪರಿಹಾರ ಹೇಳಿಕೊಡ್ತೇನೆ, ಮೇ ಬಿ ಅದನ್ನು ಮಾಡ್ಕೊಳ್ಳಿ. ಅವಾಗ ತಂದೆಯ ಆರೋಗ್ಯ ಸಮೇತ ಸ್ಥಿರವಾಗಿರುತ್ತೆ, ತೊಂದರೆ ಇಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಚಂದ್ರನ ಮೇಲೆ ಗುರುವಿನ ಭ್ರಮಣ ಆಗ್ತಾ ಉಂಟು ರಾಶಿಯಲ್ಲಿ. ಓಕೆ, ಚಂದ್ರನ ಗುರುವಿನ ಭ್ರಮಣ. ಸ್ವಲ್ಪ ಯಾರ ಜೊತೆನೋ ಮಾತಾಡುವಾಗ, ಯಾರ ಜೊತೆನೋ ಸ್ವಲ್ಪ ಕನ್ವರ್ಸೇಷನ್ ಮಾಡುವಾಗ ಸ್ವಲ್ಪ ಜಾಗರೂಕರಾಗಿರಿ. ಯಾರನ್ನು ಕೆಳಗೆ ಹಾಕಿ ಮಾತಾಡಬೇಡಿ, ಇಲ್ಲಾಂದ್ರೆ ಖುದ್ದು ನಿಮ್ಗೇನೆ ಇನ್ಸಲ್ಟ್ ಮಾಡ್ತಾರೆ ಅವರು, ನಿಮ್ಗೇನೆ ಸಮಸ್ಯೆ ಆಗ್ಬೋದು. ಈ ಒಂದು ವಿಚಾರದಲ್ಲಿ ಜಾಗರೂಕರಾಗಿರಿ. ಆನಂತರ ನಿಮ್ಗೆ ಭಾಗ್ಯದಲ್ಲಿ ಬರ್ತಕ್ಕಂತಹ ಏನಾದ್ರೂ ಅದು ತಂದೆಗೆ ಬರ್ತಕ್ಕಂತಹ ಸಮಸ್ಯೆ ಇದ್ರೆ ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಶನಿ ಮಹಾರಾಜ ಎಲ್ಲಿದ್ದಾನೆ, ಆತ 10ನೇ ಮನೆಯಲ್ಲಿದೆ, 10th ಹೌಸ್ ನೋಡಿ. ಅಲ್ಲಿ ಮೀನ ರಾಶಿ ಇದೆ, ಅದು ಡೊನೇಷನ್ ಮಾಡುವಂಥದ್ದು. 10ನೇ ಮನೆ ಬಂದು ಶನಿಯ ಮನೆಯೇ, ಅದು ಮೊದಲ ಕರ್ಮ ಅದು ಅಲ್ವಾ. ಆನಂತರ ಅಲ್ಲಿ ಆಲ್ರೆಡಿ ಶನಿ ಇದ್ದಾನೆ. ಹಾಗಾದ್ರೆ ನೀವೇನ್ ಮಾಡ್ಬೇಕೀಗ, ಎಲ್ಲಾದ್ರೂ ಈ ಕಾರ್ಮಿಕ ವರ್ಗ ಇರುತ್ತಲ್ಲ, ಕಾರ್ಮಿಕ ವರ್ಗ ಈಗ ಬಿಲ್ಡಿಂಗ್ ಕಟ್ಟುವಲ್ಲಿ ಈಗ ಹೋಗೋದ್ರಲ್ಲಿ ಒಂದಷ್ಟು ಕಾರ್ಮಿಕ ವರ್ಗ ಇರ್ತದೆ, ಅವ್ರಿಗೆ ಟೀ ಕುಡಿಸಿ ಅಂತ ಹೇಳ್ತೇನೆ. ಅವ್ರಿಗೆ ಟೀ ಮತ್ತೆ ಬಿಸ್ಕೆಟ್ ಅನ್ನ ತೆಗೆದುಕೊಂಡು ಹೋಗಿ ಕೊಡಿ. ಬೆಳಗಿನ ಹೊತ್ತು ಪರವಾಗಿಲ್ಲ, ಅಥವಾ ಸಂಜೆ ಹೊತ್ತು ಕೊಟ್ಟರೆ ತುಂಬಾನೇ ಫೇವರಬಲ್ ಆಗುತ್ತೆ. ಸೊ ಇದನ್ನ ನೀವು ಮಾಡುವುದರಿಂದ ಅದನ್ನ ಸ್ವಲ್ಪ 5 ತಿಂಗಳ ಕಾಲ ಕೂಡ, ಸ್ವಲ್ಪ ತಿಂಗಳಿಗೆ 1 ಆವರ್ತಿ ಆದ್ರೂ ಪರವಾಗಿಲ್ಲ, ತಿಂಗಳಿಗೆ 2 ಆವರ್ತಿ ಆದ್ರೂ ಪರವಾಗಿಲ್ಲ, ಇದನ್ನ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಆ ರೆಟ್ರೋ ಶನಿ ಎಲ್ಲಾದ್ರೂ ಭಾಗ್ಯದಲ್ಲಿ ಬಂದು ತೊಂದರೆ ಕೊಡ್ಬೇಕು ಅಂದಾಗ ಮೇ ಬಿ ಕೊಡಲ್ಲ. ಬಹಳ ಪ್ಲಸ್ ಪಾಯಿಂಟ್ ಆಗುತ್ತೆ, ಕಾರ್ಯಕ್ಷೇತ್ರಕ್ಕೂ ಪ್ಲಸ್ ಪಾಯಿಂಟ್ ಆಗುತ್ತೆ, ಭಾಗ್ಯಕ್ಕೂ ಪ್ಲಸ್ ಪಾಯಿಂಟ್ ಆಗುತ್ತೆ, ಅಭಿವೃದ್ಧಿಗೂ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಮತ್ತೆ ನಿಮ್ಮ ಒಡ ಹುಟ್ಟಿದವರ ಮದುವೆಗೂ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಟೆಕ್ನಿಕ್ ಫಾಲೋ ಮಾಡಿ, ಚೆನ್ನಾಗಿರ್ತೀರಾ. ನಮ್ಮ ಕರ್ಕಾಟಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಶನಿ ಮಹಾರಾಜ ಆಲ್ರೆಡಿ ಭ್ರಮಣ ಮಾಡ್ತಾ ಇದ್ದಾನೆ, ಪರವಾಗಿಲ್ಲ. ಬಟ್ ಆತ ಈಗ ವಕ್ರಿ ಆಗ್ತಾ ಇದ್ದಾನೆ, ವಕ್ರಿಯಾಗಿ 8ನೇ ಮನೆಗೆ ದಾಂಗುಡಿ ಇಡ್ತಾ ಇದ್ದಾನೆ. 8ನೇ ಮನೆಯಲ್ಲಿ ರಾಹು ಇದ್ದಾನೆ. ಅದರ ಜೊತೆಗೆ ಶನಿ ಯಾರು ಈ ಜಾತಕಕ್ಕೆ, ಆತ 7th ಲಾರ್ಡ್ ಮತ್ತೆ 8th ಲಾರ್ಡ್ ಅಲ್ವಾ. ಹಾಗಾದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಮದುವೆ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಬರುವಂತ ಸಾಧ್ಯತೆಗಳು, ಫ್ಲಕ್ಚುಯೇಷನ್ಸ್ ಬರುವ ಸಾಧ್ಯತೆಗಳು, ಕೆಲವರಿಗೆ ಡಿವೋರ್ಸ್ ಅಥವಾ ಕೋರ್ಟ್ ಕಚೇರಿಗೆ ಹೋಗಬೇಕಾದಂತಹ ಅನಿವಾರ್ಯತೆಗಳು, ಅಥವಾ ನಿಮ್ಮ ಅತ್ತೆ ಮನೆಯಲ್ಲಿ ತೊಂದರೆಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆಗಳು ನಿಮ್ಮ ಪಾಲಿಗಂತೂ ಇದೆ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ನಮ್ಮ ಕರ್ಕಾಟಕ ರಾಶಿಯವರು ಸ್ವಲ್ಪ ಮಟ್ಟಿಗೆ. ಯಾಕಂದ್ರೆ ರಾಹು ಇದ್ದಾನೆ ಅಲ್ಲಿ ಅಲ್ವಾ, ಪ್ಲಸ್ ಪಾಯಿಂಟ್ ಉಂಟು. ಯಾಕಂದ್ರೆ ಗುರು ನೋಡ್ತಾ ಇದ್ದಾನೆ ಅಂದಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ, ಇಲ್ಲ ಅಂತೇನಿಲ್ಲ. ಆದ್ರೂ ಕೂಡ ನೋಡಿ, ಗುರು ಯಾವಾಗ ನಿಮ್ಗೆ ಹೆಲ್ಪ್ ಮಾಡ್ತಾನೆ, ನೀವು ಕೆಳಗೆ ಬಿದ್ರಿ ಅಂತ ಹೇಳಿ ಅವಾಗ ಮೇಲೆತ್ತುವಂತ ಕೆಲಸವನ್ನು ಗುರು ಮಾಡಬಲ್ಲ, ಕೆಳಗೆ ಬೀಳ್ಬೇಕು ತಾನೇ, ಇದು ಪರಿಸ್ಥಿತಿ. ಅದೇ ರೀತಿ ಇಲ್ಲಿ ಕೂಡ ನಿಮ್ಗೆ ಇನ್ಸಲ್ಟ್ ಆಗುತ್ತೆ, ತೊಂದರೆ ಆಗುತ್ತೆ ಅಲ್ವಾ. ಅವರು ನಿಮ್ಗೆ ಟಾರ್ಚರ್ ಕೊಡ್ಬೋದು, ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ತುಂಬಾನೇ ಕೆಳಗೆ ಹಾಕ್ಲಿಕ್ಕೆ ನೋಡ್ಬೋದು, ತುಳಿಲಿಕ್ಕೆ ನೋಡ್ಬೋದು. ಆನಂತರ ಗುರು ಮೇಲೆತ್ತಾನೆ ಒಂದು ವಿಷಯ ಬೇರೆ, ಬಟ್ ಮೊದಲದು ಆಗುತ್ತೆ, ಘಟನೆ ಘಟಿಸ್ತದೆ. ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗುವಂತ ಸಾಧ್ಯತೆ ಉಂಟು. ನಮ್ಮ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ. ನಿಮ್ಮ ಸಂಗಾತಿಯ ವಿಚಾರದಲ್ಲಿ, ನಿಮ್ಮ ಅತ್ತೆ ಮನೆ ವಿಚಾರದಲ್ಲಿ, ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ, ಇನ್ಶೂರೆನ್ಸ್ ಹಣ ಬರಬೇಕು ಅದರ ವಿಚಾರದಲ್ಲಿ, ಬೋನಸ್ ಸಿಗ್ಬೇಕು ಅದರ ವಿಚಾರದಲ್ಲಿ, ಇನ್ಕ್ರಿಮೆಂಟ್ ಆಗ್ಬೇಕು ಅದರ ವಿಚಾರದಲ್ಲಿ, ಆನಂತರ ನಿಮ್ಮ ಪಾರ್ಟ್ನರ್ನ ಹಣಕಾಸುಂಟು ಅದರ ವಿಚಾರದಲ್ಲಿ, ಇಷ್ಟೆಲ್ಲ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ, ಕಾನ್ಸಂಟ್ರೇಷನ್ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಕರ್ಕಾಟಕ ರಾಶಿಯವರಿಗೆ 100% ಇದೆ. ಓಕೆನಾ, ದಯವಿಟ್ಟು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸ್ತೀರಾ. ಓಕೆ, ಆನಂತರ ಗುರು ಮಹಾರಾಜ 12th ಹೌಸ್ ಅಲ್ಲಿ ಇದ್ದಾನೆ, ಸೂರ್ಯನ ಜೊತೆಗೆ ಇದ್ದಾನೆ. ಗುರುಬಲ ಈಗ ಸದ್ಯಕ್ಕಿಲ್ಲ, ಬಟ್ ವಿದೇಶದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಅಂತ ತೊಂದರೆ ಅಲ್ಲ. ಬಟ್ ಇಲ್ಲಿ ನಿಮ್ಗೆ ಲಾಭ ಸ್ಥಾನದಲ್ಲಿ ಸದ್ಯದ ಮಟ್ಟಿಗೆ ಶುಕ್ರ ಇದ್ದಾನೆ, ಅಲ್ಲಿವರೆಗೆ ಕೂಡ ಸಾಧಾರಣ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾನೆ. ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ಈಗ ಪರಿಹಾರ ಅಂತ ಬಂದಾಗ ಅಲ್ವಾ, ಈ ಸರ್ ಏನ್ ಮಾಡ್ಕೊಳ್ಬೋದು ಸರ್ ಅಲ್ವಾ, ಒಂದೇದಾಗಿ ಹೇಳ್ತೀನಿ, 8ನೇ ಮೇಲೆ ರಾಹು ಇದ್ದಾನೆ, ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. 8ನೇ ಮೇಲೆ ರಾಹು ಬಂದಾಗ ಏನಾಗುತ್ತೆ, ಆತ ಆಲ್ಮೋಸ್ಟ್ ಸೆಕ್ಸುವಲಿ ಡಿಸೈರ್ಸ್ ಗಳನ್ನ ವಿಪರೀತ ರೀತಿಯಲ್ಲಿ ಜಾಸ್ತಿ ಮಾಡಿಬಿಡ್ತಾನೆ. ಅಥವಾ ಕೆಲವೊಂದು ಬಾರಿ ನಿಮ್ಗೆ ಏನಾದ್ರು ಹಿರಿಯರಿಂದ ಆಸ್ತಿ ಬರ್ಬೇಕಾದ್ರೆ ಎಲ್ಲವೂ ನನಗೆ ಬೇಕು, ಆ ತರದ ಇಂಪ್ಯಾಕ್ಟ್ ಅನ್ನ ಆತ ಕ್ರಿಯೇಟ್ ಮಾಡ್ತಾನೆ. ಅದಕ್ಕೋಸ್ಕರ ಎಲ್ಲಿಯಾದ್ರೂ ನಾಗದೇವರ ಸಾನ್ನಿಧ್ಯ ಇದ್ರೆ ಹೋಗಿ ಹಾಲಿನ ಅಭಿಷೇಕ ಮಾಡಿಸಿ. ನೀವು ಹೇಗೆ ಆ ನಾಗನ ಕಲ್ಲು ಇರ್ತದಲ್ಲೋ ಅದಕ್ಕೆ ಹಾಲಿನ ಅಭಿಷೇಕ ಮಾಡಿಸ್ತೀರಾ,
ಅವ ತಂಡಾಗ್ಬಿಡ್ತಾನೆ, ಕೂಲ್ ಆಗ್ಬಿಡ್ತಾನೆ. ಮೇ ಬಿ ನಿಮ್ಗೆ ಯಾವುದೇ ಸಮಸ್ಯೆನ ಕ್ರಿಯೇಟ್ ಮಾಡಲ್ಲ. ಇದನ್ನ ಪಂಚಮಿಗೆ ಪ್ರತಿ ಬಾರಿ ಕೂಡ ಮಾಡ್ಕೊಂಡಾಗ ಕರ್ಕಾಟಕ ರಾಶಿಯವರಿಗೆ ಒಳ್ಳೆ ರಿಸಲ್ಟ್ ಬರೋದ್ರಲ್ಲಿ ಸಂಶಯನೇ ಇಲ್ಲ. ಅದರ ಜೊತೆಗೆ ಶನಿಗೆ ಪರಿಹಾರ ಮಾಡ್ಕೊಳ್ಬೇಕು ಸರ್. ನಾನು ಶನಿ ಬಂದು ಮಾರಕಾಧೀಶ, ಭಾಗ್ಯದಲ್ಲಿದ್ದಾರೆ, ಎಜುಕೇಶನ್ ಮುಂದುವರ್ಸಿಗೆ ಬಿಡ್ತಾ ಇಲ್ಲ, ತೊಂದರೆ ಕೊಡ್ತಾ ಇದ್ದಾನೆ ಅಂತದ್ದೇನಾದ್ರೂ ಇದ್ರೆ ನೀವು, ಶನಿಯಲ್ಲಿದ್ದಾನೆ, ಭಾಗ್ಯದ ರಾಶಿಯಲ್ಲಿ, ಭಾಗ್ಯದ ಭಾವದಲ್ಲಿದ್ದಾನೆ, ಮೀನ ರಾಶಿ ಗುರುವಿನ ರಾಶಿಯಲ್ಲೇ ಇದ್ದಾನೆ. ಹಾಗಾದ್ರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಎಲ್ಲಿ ಆದ್ರೂ ಕೂಡ ಪರವಾಗಿಲ್ಲ, ಅಲ್ಲಿ ಡೊನೇಟ್ ಮಾಡಿ ಅಂತ ಹೇಳ್ತೇನೆ. ನಿಮ್ಗೆ ಬರುವಂತ ಸ್ಯಾಲರಿಯನ್ನು ಇಟ್ಕೊಂಡು ಡೊನೇಟ್ ಮಾಡಿ, ಅಥವಾ ಯಾವುದೇ ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡಿ ಅಂತ ಹೇಳ್ತೇನೆ. ಯಾವುದೇ ರೂಪದಲ್ಲಿ ಸೇವೆ ಮಾಡಿ. ನೀವು ಅಲ್ಲಿ ಕಸ ಗುಡಿಸುವುದು ಇರ್ಬೋದು, ಮುಸುರೆ ಪಾತ್ರೆ ತೊಳೆಯುವುದು ಇರ್ಬೋದು, ಅಥವಾ ಕರಪತ್ರಗಳನ್ನು ಹಂಚುವುದು ಇರ್ಬೋದು, ಅಥವಾ ಪೇಂಟಿಂಗ್ ಮಾಡುವುದು ಇರ್ಬೋದು, ನೀವು ಏನ್ ಬೇಕಾದ್ರೂ ಮಾಡಿ. ಅಲ್ಲಿ ಯಾವುದೇ ಒಂದು ರೂಪದಲ್ಲಿ ಸೇವೆ ಮಾಡ್ಕೊಳ್ಳಿ. ಕೌಂಟ್ರಲ್ಲಿ ಕೂತ್ಕೊಳ್ಳೋದು ಕೂಡ ಇರ್ಬೋದು, ಅಂತ ಒಂದು ಸೇವೆಯನ್ನು ಮಾಡಿ. ಅವಾಗ ಶನಿ ಮಹಾರಾಜನಿಂದ ಅಂತ ಸಮಸ್ಯೆ ಬರಲ್ಲ. ರಾಹುಗೆ ಆಲ್ರೆಡಿ ಪರಿಹಾರ ಹೇಳಿದ್ದೇನೆ. ಸೊ ಇದೆರಡನ್ನ ನೀವು ಫಾಲೋ ಮಾಡಿದಾಗ ಶನಿ ಮಹಾರಾಜ ಈಗ 5 ತಿಂಗಳ ಕಾಲ ಏನ್ ರೆಟ್ರೋ ಆಗಿರ್ತಾನೆ, ಅಥವಾ ಅದರಿಂದ ಏನ್ ಸಮಸ್ಯೆಗಳನ್ನ ಆತ ಕ್ರಿಯೇಟ್ ಮಾಡಬೇಕು, ಮೇ ಬಿ ನಿಮ್ಗೆ ಕ್ರಿಯೇಟ್ ಮಾಡಲ್ಲ. ಒಂದೊಳ್ಳೆ ಲೈಫ್ ಅನ್ನು ನೋಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ, ಅಂದ್ರೆ ಕರ್ಕಾಟಕ ರಾಶಿಯವರ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಇನ್ನು ನಮ್ಮ ಸಿಂಹ ರಾಶಿಯವರಿಗೆ ಶನಿ ಮಹಾರಾಜ ಆಲ್ರೆಡಿ 8ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಅಷ್ಟಮದ ಶನಿ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಮೆಂಟಲ್ ಟಾರ್ಚರ್, ಯಾಕಂದ್ರೆ ಶನಿ ಮಹಾರಾಜ ನೇರವಾಗಿ ಕುಟುಂಬ ಸ್ಥಾನ ನೋಡ್ತಾ ಇರ್ತಾನೆ. ಅದರಿಂದಾಗಿ ಕುಟುಂಬದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಬರುವಂತದ್ದು, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಅಂತೂ ಬರುತ್ತೆ, ಬಟ್ ಮೆಂಟಲ್ ಟಾರ್ಚರ್ ಇರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಅದೇ ಶನಿ ಈಗ ಇನ್ನು 5 ತಿಂಗಳ ಕಾಲ ಆತ ಏನ್ ಮಾಡ್ತಾನೆ, ವಕ್ರಿಯಾಗಿ ಸಪ್ತಮದ ಭಾವಕ್ಕೆ ದಾಂಗುಡಿ ಇಡ್ತಾ ಇದ್ದಾನೆ. 7ನೇ ಮನೆ ಬಂದು ನಿಮ್ಮ ಮದುವೆ, ನಿಮ್ಮ ಪಾರ್ಟ್ನರ್, ನಿಮ್ಮ ಪಾರ್ಟ್ನರ್ಶಿಪ್, ಬಿಸ್ನೆಸ್, ಡೈಲಿ ಸೋರ್ಸ್ ಆಫ್ ಇನ್ಕಮ್, ಆನಂತರ ನಿಮ್ಮ ವಿದೇಶ ಪ್ರಯಾಣ, ಆನಂತರ ಸಮಾಜ. ಓಕೆ, ಹಾಗಾದ್ರೆ ಶನಿ ಯಾರು ಈ ಜಾತಕ್ಕೆ 6ನೇ ಮನೆ ಅಧಿಪತಿ. 7ನೇ ಮನೆಗೆ ಈಗ ದಾಂಗುಡಿ ಇಡ್ತಾ ಇದ್ದಾನೆ. ಅದರ ಅರ್ಥ 7ನೇ ಮನೆಯನ್ನ ಪ್ರಭಾವಗೊಳಿಸ್ತಾ ಇದ್ದಾನೆ. ಅದರ ಅರ್ಥ ಎಲ್ಲೋ ಒಂದ್ ಕಡೆ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟ ವಿಚಾರ, ಇಲ್ಲಿ ಕೂಡ ಸಮಸ್ಯೆಗಳನ್ನ ಕೆಲವೊಂದು ಬಾರಿ ಅನುಭವಿಸಬೇಕಾದಂತ ಅನಿವಾರ್ಯತೆ ಬರ್ಬೋದು. ಅಥವಾ ನಿಮ್ಮ ಪಾರ್ಟ್ನರ್ ಯಾರಿರುತ್ತೆ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಯಾವುದೇ ಕಾರಣದಿಂದ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಕೆಲವರಿಗೆಲ್ಲ ವಿದೇಶ ಪ್ರಯಾಣ ಮಾಡ್ಲಿಕ್ಕೆ ಇರ್ತದೆ, ಕೆಲವರಿಗೆ ದೂರ ಹೋಗ್ಲಿಕ್ಕೆ ಇರ್ತದೆ, ಮನೆ ಚೇಂಜ್ ಮಾಡುವಂತದ್ದು ಇರ್ತದೆ. ಮನೆ ಬೇಕಾದ್ರೂ ನೀವು ಚೇಂಜ್ ಮಾಡ್ಬೋದು, ಅದು ಪರವಾಗಿಲ್ಲ. ಅದೆಲ್ಲ ಒಂದು ಫೇವರಬಲ್ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ಇದ್ದೇ ಇದೆ. ಆನಂತರ ಮದುವೆ ವಿಚಾರಕ್ಕೆ ಬಂದಾಗ, ಮದುವೆ ವಿಚಾರ, ನೀವೀಗ ಮದುವೆ ಮಾಡ್ಬೇಕು ಯಾರಿಗಾದ್ರು, ಅಂದ್ರೆ ಸಿಂಹ ರಾಶಿಯವರಿಗೆ ಮದುವೆ ಆಗ್ಬೇಕು, ಪರವಾಗಿಲ್ಲ. ಗುರುವಿನ ಒಂದು ಕೃಪಾ ಕಟಾಕ್ಷ ಇದೆ ನಿಮ್ಮ 7th ಹೌಸ್ ಮೇಲೆ, ಆಯ್ತಾ. 7th ಹೌಸ್ ಮೇಲೆ ಗುರುವಿನ ಕೃಪಾ ಕಟಾಕ್ಷ ಇದೆ. ಮದುವೆಗೆ ಸಂಬಂಧಪಟ್ಟಂತೆ ನೀವು ಪ್ರೊಸೀಡ್ ಆಗ್ಬೋದು. ಆದ್ರೂ ಕೂಡ ಅಲ್ಲಿರುವುದು ರಾಹು, 7th ಹೌಸ್ ರಾಹು ಆಕ್ಚುಲಿ ಮದುವೆ ಜೀವನದಲ್ಲಿ ಮೋಸ ಅಂತ ಉಂಟು. ಹಾಗಾದ್ರೆ ನೀವೇನು ಜಾತಕವನ್ನ ಮ್ಯಾಚ್ ಮಾಡ್ತೀರಾ, ಅಥವಾ ಅವರ ಹಿನ್ನೆಲೆಯನ್ನ ಖುದ್ದು ಪರಿಗಣನೆಗೆ ತೆಗೆದುಕೊಂಡು ನಂತರ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಅವಾಗ ಸಿಂಹರಾಶಿಯವರ ಮದುವೆ ಜೀವನ ಚೆನ್ನಾಗಿರುವ. ಅನ್ಯಥಾ ಕೆಲವೊಂದು ಬಾರಿ ಮೊದಲೇ ಸಿಂಹರಾಶಿಯವರಿಗೆ ಮದುವೆ ಜೀವನ ಪ್ರಾಬ್ಲಮೆಟಿಕ್, ಅದರ ಜೊತೆಗೆ ರಾಹು ಇದ್ದಾನೆ, ಇನ್ನು ಶನಿ ತನ್ನ ಇನ್ಫ್ಲುಯೆನ್ಸ್ ಅನ್ನ ಹಾಕ್ತಾ ಇದ್ದಾನೆ ಅಂದಾಗ ಮತ್ತಷ್ಟು ತೊಂದರೆಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು. ಅದರಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಏನಾದರೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಯಿತು, ದಯವಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳ್ತೇನೆ. ಮದುವೆ ವಿಚಾರದಲ್ಲಿ ಯಾವುದೇ ಅವಸರದ ನಿರ್ಣಯಗಳನ್ನ ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತೇನೆ. ವಿದೇಶ ಪ್ರಯಾಣ ಮಾಡಬೇಕು, ಅಥವಾ ಮನೆ ಚೇಂಜ್ ಮಾಡಬೇಕು, ಅಥವಾ ತಾಯಿಯಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು. ಬಟ್ ಅಲ್ಲಿ ರಾಹು ಕೂತಿರುವುದರಿಂದ ಆತ ನಿಮ್ಗೆ ಎಲ್ಲೋ ಒಂದ್ ಕಡೆ ಮೋಸಗಳನ್ನು ಕೂಡ ತೋರಿಸಲಿಕ್ಕೆ ಸಾಧ್ಯತೆ ಅಂತೂ ಖಂಡಿತ ಉಂಟು. ರಾಹುಗೆ ಬೇಕಾಗಿ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಗೆ. ಆನಂತರ ಶನಿ ಮಹಾರಾಜನಿಗೂ ಕೂಡ ಪರಿಹಾರ ಮಾಡ್ಕೊಳ್ಳಿ. ಶನಿ ಮಹಾರಾಜ ಎಲ್ಲಿದ್ದಾನೆ, 8ನೇ ಮನೆಯಲ್ಲಿ ಭ್ರಮಣ ಮಾಡಿ. 8ನೇ ಮನೆ ಬಂದು ಅದನ್ನ ರಂಧ್ರ ಸ್ಥಾನ ಅಂತ ಕರಿತೇವೆ. ಆನಂತರ ಅದು ಭೂಮಿಯ ಅಡಿಭಾಗ ಏನೇ ಇದ್ರು ಕೂಡ ಭೂಮಿಯ ಕೆಳಭಾಗ ಅಂತ ಕರೀತಾರೆ. ಅದರಿಂದಾಗಿ ಯಾರಾದ್ರೂ ಕೆಳಗಡೆ ಬಿದ್ದಂತ ವ್ಯಕ್ತಿಗಳು, ಅಂದ್ರೆ ಲೈಫಲ್ಲಿ ತುಂಬಾ ನೊಂದಿರುವಂತ ವ್ಯಕ್ತಿಗಳು, ತುಂಬಾನೇ ಇನ್ಸಲ್ಟ್ಗೆ ಒಳಗಾಗಿರುವಂತ ವ್ಯಕ್ತಿಗಳು, ಅವ್ರಿಗೆ ಯಾರು ಸಪೋರ್ಟೇ ಇಲ್ಲ, ಅವ್ರನ್ನ ಕೇಳುವವರೇ ಇಲ್ಲ, ಅಂತ ವ್ಯಕ್ತಿಗಳು ನಿಮ್ಗೆ ಏನಾದ್ರು ಸಿಗ್ತಾರೆ ಅಂದಾಗ ದಯವಿಟ್ಟು ಅವರಿಗೆ ಮೋಟಿವೇಟ್ ಮಾಡಿ, ಅವ್ರಿಗೆ ನಿಮ್ಮಿಂದ ಏನು ಆಗುತ್ತೋ ಅದನ್ನ ಹೆಲ್ಪ್ ಮಾಡಿ, ಅವ್ರಿಗೆ ಜೀವನ ಚೈತನ್ಯವನ್ನ ಅವ್ರಿಗೆ ತುಂಬಲಿಕ್ಕೆ ಪ್ರಯತ್ನ ಮಾಡಿ. ಅವರು ನಿಮ್ಮ ಮಾತನ್ನ ಕೇಳಿಕೊಂಡು ಬಾಳಿ ಬದುಕಬೇಕು. ಆ ತರ ನೀವು ಮಾಡಿದಾಗ 8ನೇ ಮನೆಯಲ್ಲಿ ಶನಿ ಏನು ಬಂದಿದ್ದಾನೆ, ಯಾವುದೇ ಕಾರಣಕ್ಕೂ ನಿಮ್ಗೆ ತೊಂದರೆಯನ್ನ ಕ್ರಿಯೇಟ್ ಮಾಡೋದಿಲ್ಲ. ಆನಂತರ ವಿಶೇಷವಾಗಿ 8ನೇ ಮನೆ ನಿಮ್ಮ ಇನ್ಲಾಸ್, ಅಂದ್ರೆ ಅತ್ತೆ ಮನೆ. ಹಾಗಾದ್ರೆ ಅತ್ತೆ ಮನೆ ಅತ್ತೆನೇ ತೊಂದರೆಯಲ್ಲಿದ್ರೆ, ಅಥವಾ ಅತ್ತೆ ಮನೆಯವರು ಯಾರಾದ್ರೂ ತೊಂದರೆಯಲ್ಲಿದ್ರೆ, ಅಥವಾ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅನಾರೋಗ್ಯವಾಗಿ ಮೇಲೆ ಹೇಳಲಿಕ್ಕೂ ಆಗುದಿಲ್ಲ, ಅಥವಾ ಅವ್ರಿಗೆ ಲೈಫಲ್ಲಿ ಮೇಲೆ ಬರ್ಲಿಕ್ಕೂ ಆಗ್ತಿಲ್ಲ, ಅಥವಾ ಅವರಿಗೂ ಕೂಡ ನೀವು ಮೋಟಿವೇಟ್ ಮಾಡಿದಾಗ, ಮೇ ಬಿ ಅವ್ರಿಗೆ ಹೆಲ್ಪ್ ಮಾಡಿದಾಗ ನಿಮ್ಗೆ ಆ ಶನಿಯ ಪ್ರಭಾವ ಏನುಂಟು, ಬ್ಯಾಡ್ ಇನ್ಫ್ಲುಯೆನ್ಸ್ ಏನುಂಟು ಅದು ಕಡಿಮೆ ಆಗುತ್ತೆ. ಶನಿಯ ರೆಟ್ರೋಗ್ರೇಡ್ ಶನಿಯ ಒಂದು ಇನ್ಫ್ಲುಯೆನ್ಸ್ 7th ಹೌಸ್ಗೆ ಏನು ಬರಬೇಕು ತುಂಬಾ ಜಾಸ್ತಿಯಾಗಿ ಅದು ಕಡಿಮೆ ಆಗುತ್ತೆ. ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಇದು ತುಂಬಾ ಫೇವರಬಲ್ ರಿಸಲ್ಟ್ ಕೊಡುತ್ತೆ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ. ಇವಾಗ ನಿಮ್ಮ ಲೈಫ್ ಇಸ್ ಜಿಂಗಾಲಾಲ ಅಂತ ಹೇಳ್ಬೋದು, ಒಳ್ಳೇದಂತೂ ಆಗಿ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಶನಿ ಮಹಾರಾಜ ಆಲ್ರೆಡಿ 7ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, ರಾಶಿಯಿಂದ 7ನೇ ಮನೆ. ಓಕೆನಾ.
ತುಂಬಾ ಒಳ್ಳೆ ಲಕ್ಷಣ ಅಲ್ಲ. ಆ ರಾಶಿಯನ್ನು ನೋಡ್ತಾ ಇದ್ದಾನೆ. ಮೆಂಟಲ್ ಟಾರ್ಚರ್ ಅಂತೂ ಇದ್ದೇ ಇರ್ತದೆ, ಇರುವುದಿಲ್ಲ ಅಂತ ಏನಿಲ್ಲ. ಓಕೆ, ಶನಿ ಮಹಾರಾಜ ಅವರು ಆತ ಫಿಫ್ತ್ ಲಾರ್ಡ್, 5ನೇ ಮನೆ ಅಧಿಪತಿ ಮತ್ತೆ 6ನೇ ಮನೆ ಅಧಿಪತಿಯಾಗಿ ಈಗ 6ನೇ ಮನೆಯನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ. ಪರವಾಗಿಲ್ಲ ಅನ್ನಿಸುವಷ್ಟರ ಅಷ್ಟರ ಮಟ್ಟಿಗೆ ನಿಮಗೆ ರಿಸಲ್ಟ್ ಬರುತ್ತೆ. ಇಲ್ಲಿ ಎಲ್ಲೋ ಶತ್ರುಕಾಟ ಉಂಟು, ಮೇ ಬಿ ಅದು ನಿವಾರಣೆ ಆಗ್ಬೋದು. ಹಣಕಾಸಿನ ತೊಂದರೆ ಉಂಟು, ಲೋನ್ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದು ನಿವಾರಣೆ ಆಗುತ್ತೆ. ಆರೋಗ್ಯದ ಸಮಸ್ಯೆ ಉಂಟು, ಡಾಕ್ಟರ್ ಸರಿ ಸಿಗ್ತಾ ಇಲ್ಲ ಅಥವಾ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಮೇ ಬಿ ಅದಕ್ಕೆಲ್ಲ ಒಂದು ಫೇವರಬಲ್ ರಿಸಲ್ಟ್ ಅನ್ನು ಕೊಡ್ಲಿಕ್ಕೆ ಶನಿ ಮಹಾರಾಜ ವಕ್ರಿಯಾಗಿ ಈಗ 6th ಹೌಸ್ಗೆ ಬರ್ತಾ ಇದ್ದಾನೆ, ಅಥವಾ 6th ಹೌಸ್ಗೆ ಆತ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಓವರ್ ಆಲ್ ನಿಮ್ಗೆ ನಮ್ಮ ಕನ್ಯಾ ರಾಶಿಯವರಿಗೆ ಅಂತಹ ಸಮಸ್ಯೆ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ದೇನೆ. ಬಟ್ ಇಲ್ಲಿ ಮುಖ್ಯವಾಗಿ ಏನ್ ಮಾಡ್ಬೇಕು, ಈಗ ಆತ 7th ಹೌಸಿಂದ ಆತ 6ನೇ ಮನೆಗೆ ಬರ್ತಾ ಇದ್ದಾನೆ ಅಂದಾಗ ಮೇ ಬಿ ನಿಮ್ಮ ಸಂಗಾತಿ ಯಾರು ಇರ್ತಾರೆ ಅವರು ಕೆಲಸ ಮಾಡುವಂತ ಇಚ್ಛೆಯನ್ನ ಪ್ರಕಟಪಡಿಸುವುದು. ಈಗ ಮನೆಯಲ್ಲಿ ಕೆಲವು ಗೃಹಿಣಿಯರು ಇರ್ತಾರೆ, ಅವ್ರಿಗೆ ನಾನೇನೋ ಕೆಲಸ ಮಾಡ್ತೇನೆ, ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲ್ಲ, ನನಗೆ ಏನಾದ್ರು ಮಾಡಿಕೊಡಿ, ಅದೆಲ್ಲ ಒಂದು ಸಾಧ್ಯತೆ ಉಂಟು, ಅದನ್ನ ನೀವು ಮಾಡಬೇಕಾದಿದ್ದು ಪರವಾಗಿಲ್ಲ. ಅದರ ಜೊತೆಗೆ ಏನಾಗುತ್ತೆ, ಅವ್ರಿಗೆ ಕೆಲಸವನ್ನ ಮಾಡಿಕೊಡಿ, ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಆನಂತರ ಶನಿ 5ನೇ ಮನೆ ಅಧಿಪತಿಗೆ 7ನೇ ಮನೆಯಲ್ಲಿ ಇದ್ದಾನೆ ಅಂದಾಗ, ಮತ್ತೆ ಈಗ 6ನೇ ಮನೆಗೆ ಆತ ವಕ್ರಿಯಾಗಿ ಎಲ್ಲೋ ಒಂದ್ ಕಡೆ ಇನ್ಫ್ಲುಯೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂದಾಗ, ಪ್ರೀತಿ ಪ್ರೇಮದಲ್ಲಿ ಬಿದ್ದಿರುವಂತವ್ರಿಗೆ ಫೇಲ್ಯೂರ್ ಆಗುವಂತದ್ದು, ಡಿಸ್ಪ್ಯೂಟ್ಸ್ ನೋಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರಿಂದಾಗಿ ಕನ್ಯಾ ರಾಶಿಯವರು ಯಾರಾದ್ರೂ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಂಡಿದ್ರೆ ದಯವಿಟ್ಟು ನೀವೇನ್ ಮಾಡಿ, ಆ ಒಂದು ಪ್ರೀತಿ ಸ್ವಲ್ಪ ಸಮಯದ ಮಟ್ಟಿಗೆ ಹೋಲ್ಡ್ ಮಾಡಿ, ನವೆಂಬರ್ ನಂತರ ಅದರ ವಿಚಾರದಲ್ಲಿ ಮಾತಾಡಿ. ಮೇ ಬಿ ಆಗ ಫೇವರೇಬಲ್ ಆಗ್ಬೋದು. ಈ ಮೂವ್ಮೆಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಫೇವರೇಬಲ್ ಆಗುವುದಿಲ್ಲ. ಓಕೆನಾ? ಹೇಗಾದ್ರೂ ಗುರು ಮಹಾರಾಜನ ಒಂದು ಕೃಪಾ ಕಟಾಕ್ಷ ನಿಮ್ಮ 6ನೇ ಮನೆಯ ಮೇಲೆ ಇದೆ. ಅದರಿಂದಾಗಿ ಒಂದಷ್ಟು ತೊಂದರೆಗಳು ಅಲ್ಲಿಂದಲೇ ನಿವಾರಣೆ ಆಗ್ತವೆ, ಶತ್ರುಕಾಟನೂ ನಿವಾರಣೆ ಆಗುತ್ತೆ, ಒಂದು ಒಳ್ಳೆ ಸೇವೆ ಮಾಡುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ರಾಹು ಮಹಾರಾಜ ಅಲ್ಲೇ ಇರುವುದರಿಂದ ನಿಮ್ಗೆ ಎಲ್ಲಿವರೆಗೆ ರಾಹು ಇರುತ್ತೆ ಅಲ್ಲಿವರೆಗೆ ಕೂಡ 6ನೇ ಮನೆಗೆ ಸಪೋರ್ಟ್ ಅಂತೂ ಖಂಡಿತ ಇದೆ. ಅದರಿಂದಾಗಿ ನಿಮ್ಗೆ ಹೆದರುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಮುಖ್ಯವಾಗಿ ನೀವು ಈಗ ಸರ್ ಮೆಂಟಲ್ ಟಾರ್ಚರ್ ಇರ್ತದೆ, ಮೆಂಟಲ್ ಟೆನ್ಷನ್, ಯಾಕಂದ್ರೆ ಶನಿ ಮಹಾರಾಜ ಚಂದ್ರನನ್ನ ನೋಡ್ತಾ ಇದ್ದಾನೆ, ನಿಮ್ಮ ರಾಶಿಯ ಚಂದ್ರನನ್ನ ಶನಿ ಮಹಾರಾಜ ವೀಕ್ಷಣೆ ಮಾಡ್ತಾ ಇದ್ದಾನೆ 7ನೇ ದೃಷ್ಟಿಯಿಂದ. ಈಗ ಮೆಂಟಲ್ ಟೆನ್ಷನ್ ಅಂತೂ ಇರುತ್ತೆ, ಮೆಂಟಲ್ ಟಾರ್ಚರ್ ಇರುತ್ತೆ. ಟೆನ್ಷನ್ ಯಾವುದಕ್ಕೆ? ಚಂದ್ರ ಯಾರು? ನಿಮ್ಮ ಲಾಭಾಧಿಪತಿ. ಹಾಗಾದ್ರೆ ಲಾಭದ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಇದೊಂದೇ ಟೆನ್ಷನ್ ಇರುತ್ತೆ, ಸಾಕಾಗಲ್ಲ, ಅಥವಾ ಅದು ಎಲ್ಲೊಂದ್ ಕಡೆ ನಿಮ್ಗೆ ಇನ್ನು ಹೈಕ್ ಆಗ್ಬೇಕು, ಅಥವಾ ಲಾಭದಲ್ಲಿ ವ್ಯತ್ಯಾಸಗಳು ಉಂಟಾಗ್ಬೋದು, ಇದೊಂದು ವಿಚಾರ ಇದ್ದೇ ಇರುತ್ತೆ. ಈಗ ನೀವೇನ್ ಮಾಡ್ಬೇಕಪ್ಪ, ಈಗ ಪರಿಹಾರ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಶನಿ ಇದ್ದಾನೆ 7th ಹೌಸ್ ಅಲ್ಲಿ. 7th ಹೌಸ್ ಬಂದು ಪಾರ್ಟ್ನರ್ಶಿಪ್, ಅದು ಶುಕ್ರನಿಗೆ ಸಂಬಂಧಪಟ್ಟಂತ ಭಾವ, ಅಲ್ಲಿ ಇದೆ ಮೀನ ರಾಶಿ. ಹಾಗಾದ್ರೆ ಮೀನ ರಾಶಿ ಡೊನೇಷನ್, ಶನಿ ಬಂದು ಒಂಥರ ಪಾಪದ ವ್ಯಕ್ತಿಗಳು. ಹಾಗಾದ್ರೆ ಯಾರು ಮದುವೆ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಮೇ ಬಿ ಅದು ಬಡ ವ್ಯಕ್ತಿಗಳಿರ್ಬೋದು, ಬಡವರಿರ್ಬೋದು, ಮದುವೆ ಆಗ್ಲಿಕ್ಕೆ ಮಾಡ್ಲಿಕ್ಕೆ ಉಂಟು ಬಟ್ ದುಡ್ಡಿಲ್ಲ, ಅಥವಾ ಬಂಗಾರ ಇಲ್ಲ, ಅಥವಾ ಸಾರಿ ಇಲ್ಲ, ಸೀರೆ ಇಲ್ಲ, ನಿಮ್ಮಿಂದ ಏನಾಗುತ್ತೆ? ನಾನು ಬಂಗಾರ ಕೊಡ್ಬೇಕಂತ ಹೇಳ್ತಾ ಇಲ್ಲ, ನಿಮ್ಮಿಂದ ಏನಾಗುತ್ತೆ ಸಹಾಯ ಮಾಡ್ತು ಅಂತಹ ಜೋಡಿ ಯಾರಾದ್ರೂ ಇದ್ರೆ, ಅಥವಾ ಮದುವೆ ಆಗತಕ್ಕಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ರೆ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು, ದಯವಿಟ್ಟು ಅವರಿಗೆ ಸಹಾಯ ಮಾಡಿ ಅಂತ ಹೇಳ್ತೇನೆ, ಯಾವುದೇ ರೂಪದಲ್ಲಿ. ನಿಮ್ಗೆ ತುಂಬಾನೇ ಫೇವರಬಲ್ ರಿಸಲ್ಟ್ ಬರುತ್ತೆ. ಶನಿ ಮಹಾರಾಜ ಅದೇನು ಮೆಂಟಲ್ ಟಾರ್ಚರ್ ಕ್ರಿಯೇಟ್ ಮಾಡ್ತಾ ಇದ್ದಾನಲ್ವಾ, ಮೇ ಬಿ ಆತ ಮಾಡಲ್ಲ. ಆನಂತರ ನಿಮ್ಮ ವ್ಯಾಪಾರ ವಹಿವಾಟು, ಮದುವೆ ಜೀವನ, ಪಾರ್ಟ್ನರ್ಶಿಪ್ ಬಿಸ್ನೆಸ್, ವಿದೇಶ ಪ್ರಯಾಣ, ಡೈಲಿ ಸೋರ್ಸ್ ಆಫ್ ಇನ್ಕಮ್, ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಬರ್ಲಿಕ್ಕೆ ಶುರುವಾಗುತ್ತೆ ಯಾವಾಗ ನೀವು ಯಾರಿಗೆ ಮದುವೆ ಆಗ್ಲಿಕ್ಕೆ ಅವ್ರಿಗೆ ಹೆಲ್ಪ್ ಮಾಡಿದಾಗ. ನೀವು ಯಾವುದೇ ರೂಪದಲ್ಲಿ ಮಾಡ್ಬೋದು, ಪರವಾಗಿಲ್ಲ, ಒಬ್ಬರಿಗೆ ಮಾಡಿ ಬಿಡುವುದಲ್ಲ. ಹುಡುಕಿ ಯಾರಾದ್ರೂ ಇದ್ರೆ, ಅಂತವ್ರು ನಿಮ್ಮ ಕಣ್ಣೆದುರು ಇದ್ರೆ ಅಂತವ್ರನ್ನ ಹುಡುಕಿ ಅವ್ರಿಗೆ ಸಹಾಯ ಮಾಡುವಂತ ಕೆಲಸ ಮಾಡಿ. ಖಂಡಿತ ನಮ್ಮ ಕನ್ಯಾ ರಾಶಿಯವರು ಗೆಲ್ಲುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿ ಬಿಡುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ, ಒಳ್ಳೇದಂತೂ ಆಗಿ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ತುಲಾರಾಶಿ. ತುಲಾರಾಶಿಯವರಿಗೆ ಶನಿ ಮಹಾರಾಜ ಮೊದಲೇ 6ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದು. 6ನೇ ಮನೆ ಶನಿ ಉಪಚಯ ಸ್ಥಾನದಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ಸಕ್ಸಸ್ ಅನ್ನ ಕೊಡ್ಲಿಕ್ಕೆ ಆತ ಬಂದಿದ್ದಾನೆ. ಓಕೆನಾ? ಮನೆ ಮಾಡ್ಬೇಕು, ಮನೆ ಆಗಿಲ್ಲ, ವಾಹನ ತಗೊಳ್ಬೇಕು, ಒಳ್ಳೆ ಕೆಲಸ ಬೇಕು, ಕೆಲಸದಲ್ಲಿ ಟ್ರಾನ್ಸ್ಫರ್, ಎಲ್ಲದಕ್ಕೂ. ಯಾಕಂದ್ರೆ ತುಲಾ ರಾಶಿಗೆ ಶನಿ ಮಹಾರಾಜ ಬಂದು ಆತ ಯೋಗ ಕಾರಕ. ಇಲ್ಲಿ ಏನಾಗುತ್ತೆ, ಶನಿ ಮಹಾರಾಜ ಈಗ ರೆಟ್ರೋ ಆಗಿ 5ನೇ ಮನೆಗೆ ಹೋಗ್ತಾ ಇದ್ದಾನೆ. ಸ್ವಲ್ಪ ಇರಿಟೇಷನ್ ಪೀರಿಯಡ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲೊಂದ್ ಕಡೆ ನಿಮ್ಮ ಮಕ್ಕಳು ಇರ್ಬೋದು, ನಿಮ್ಮ ವಿದ್ಯೆ ಇರ್ಬೋದು, ನಿಮ್ಮ ಪ್ರೀತಿ ಪ್ರೇಮ ಇರ್ಬೋದು, ನಿಮ್ಮ ಸ್ನೇಹಿತರು ಇರ್ಬೋದು, ಅವರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು. ಕೆಲವೊಂದು ಬಾರಿ ನಿಮ್ಮ ತಾಯಿಯ ಕುಟುಂಬದಲ್ಲಿ ತೊಂದರೆಗಳು, ನಿಮ್ಗೆ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಕೂಡ ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಬರ್ಬೋದು. ಸ್ವಲ್ಪ ಕ್ಯಾರ್ ತಗೊಳ್ಬೇಕಾಗುತ್ತೆ. ಪರಿಹಾರ ಹೇಳ್ತಾರೆ, ಬಟ್ ಕ್ಯಾರ್ ತಗೊಳ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ. ಪ್ಲಸ್ ಪಾಯಿಂಟ್ ಏನಾಗುತ್ತೆ, ನಿಮ್ಗೆ ಭಾಗ್ಯದಲ್ಲಿ ಗುರು ಇದ್ದಾನೆ ನೋಡಿ ಅಲ್ವಾ, ಆತ ಏನ್ ಮಾಡ್ತಾನೆ, ಭಾಗ್ಯದ ದೃಷ್ಟಿಯಿಂದ ರಾಹುವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅಂದ್ರೆ 5ನೇ ಮನೆಯನ್ನ ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ತಾ, ಅದರಿಂದಾಗಿ ಬರತಕ್ಕಂಥ ಸಮಸ್ಯೆಗಳು ಎಲ್ಲೋ ಒಂದು ಕಡೆ ಐಸಿನ ಹಾಗೆ ಕರಗಿ ಹೋಗ್ಬೋದು, ಮಂಜಿನಂತೆ ಕರಗಿ ಹೋಗ್ಬೋದು, ಪರವಾಗಿಲ್ಲ. ಆದ್ರೂ ಕೂಡ ಒಂದು ಝಲಕ್ ತೋರಿಸ್ಬೇಕಲ್ವಾ. ನಾನು ಮೊದಲೇ ಹೇಳಿದ್ದೆ ನಿಮ್ಗೆ, ಗುರು ಮಹಾರಾಜಿಗೆ ಹೇಗೆ ಹೆಲ್ಪ್ ಮಾಡ್ತಾನೆ, ಕೆಳಗೆ ಬಿದ್ದ ನಂತರ ಹೆಲ್ಪ್ ಮಾಡ್ತಾನೆ, ರೈಟಾ? ಅದಕ್ಕಿಂತ ಮುಂಚೆ ಹೆಲ್ಪ್ ಮಾಡುವ ಅಗತ್ಯನೇ ಇಲ್ಲ. ಹಾಗಾದ್ರೆ ಒಮ್ಮೆ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಸ್ತಾನೆ. ಮೋಸ ಮಾಡಿಸಬಲ್ಲ, ಸ್ನೇಹಿತರ ಜೊತೆಗೆ ವ್ಯವಹಾರದಲ್ಲಿ ಮೋಸ ಮಾಡಿಸಬಲ್ಲ,
ಅಥವಾ ನಿಮ್ಗೆ ಕೆಲವೊಂದು ಬಾರಿ ನಿಮ್ಗೆ ಮಕ್ಕಳಾಗುವ ವಿಚಾರದಲ್ಲಿ ತೊಂದರೆಗಳಾಗ್ಬೋದು. ಅದು ಎಲ್ಲೋ ಒಂದ್ ಕಡೆ ಮಿಸ್ಕ್ಯಾರೇಜ್ ಆಗ್ಬೋದು, ಅಂತ ಪರಿಸ್ಥಿತಿಗಳು ಕ್ರಿಯೇಟ್ ಆಗ್ಬೋದು. ಹೊಟ್ಟೆಗೆ ಸಂಬಂಧಪಟ್ಟಂತೆ ವಿಶೇಷ ತೊಂದರೆಗಳಾಗ್ಬೋದು. ಸ್ತ್ರೀಯರಾದ್ರೆ ಅವರ ಗರ್ಭಕೋಶದಲ್ಲಿ ಮೇ ಬಿ ಗರ್ಭಕೋಶದ ತೊಂದರೆ ಮತ್ತೆ ಗರ್ಭಕೋಶದಲ್ಲಿ ಗುಳ್ಳೆಗಳಾಗ್ಬೋದು. ಇಂಥದ್ದೆಲ್ಲ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳಂತೂ ಉಂಟು. ಹಾಗಾದ್ರೆ 5 ತಿಂಗಳ ಕಾಲ ಸ್ವಲ್ಪ ಕ್ಯಾರ್ ತಗೊಳ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಪರಿಹಾರ ಏನ್ ಮಾಡ್ಬೇಕು ಅದನ್ನ ಜಸ್ಟ್ ಹೇಳಿಕೊಡ್ತೇನೆ, ಫಾಲೋ ಮಾಡಿ. ತುಂಬಾ ಟೆನ್ಷನ್ ತಗೊಳ್ಳುವಂತಾಗತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. 6ನೇ ಮನೆಯ ಶನಿ, 6ನೇ ಮನೆ ಬಂದು ಅದು ರೋಗ, ಋಣ, ರಿಪು, ಸೇವೆ. ಹಾಗಾದ್ರೆ ಈಗ ಸೇವೆ ಮಾಡ್ಬೇಕು ನೀವು, ಓಕೆನಾ? ಹಾಗಾದ್ರೆ ಅಲ್ಲಿ ಮೀನರಾಶಿ ಇದೆ, ಅದು ಡೊನೇಟ್ ಮಾಡುವಂತದ್ದಾಯ್ತು. ಶನಿ ಇದ್ದಾನೆ ಅಲ್ಲಿ, ವಿಶೇಷವಾಗಿ ಯಾರಾದ್ರೂ ಪಾಪದ ವ್ಯಕ್ತಿಗಳು ಅಂತಾಯ್ತು. ಹಾಗಾದ್ರೆ ಯಾರಾದ್ರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ತುಲಾ ಲಗ್ನದವ್ರು ಅರ್ಥ ಮಾಡ್ಕೊಳ್ಳಿ. ಯಾರು ಅನಾರೋಗ್ಯದಿಂದ ಬಳಲ್ತಾ, ಅವರಿಗೆ ಮೆಡಿಸಿನ್ ತೆಗೆದುಕೊಡಿ ಅಂತ ಹೇಳ್ತೇನೆ. ಯಾವುದೇ ರೂಪದಲ್ಲಿ ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಅವ್ರಿಗೆ ವಾರಕ್ಕೆ 1 ಬಾರಿನೋ 2 ಬಾರಿನೋ ಯಾವ್ದಾದ್ರು ಸರ್ಕಾರಿ ಹಾಸ್ಪಿಟಲ್ಗೆ ಹೋಗಿ ಅವ್ರಿಗೆ ಹೊರಗಿನ ಮದ್ದುಗಳನ್ನ ಬರೆದು ಕೊಟ್ಟಿರ್ತಾರೆ, ಔಷಧಿಯನ್ನ ಬರೆದು ಕೊಟ್ಟಿರ್ತಾರೆ. ಅದನ್ನು ತರ್ಲಿಕ್ಕೆ ಕೆಲವರಿಗೆ ಹಣ ಇರುವುದಿಲ್ಲ, ಅಂತವರಿಗೆ ಹಣ ಕೊಟ್ಟು ಔಷಧಿಯನ್ನ ತರಿಸಿಕೊಡಿ ಅಂತ ಹೇಳ್ತೇನೆ. ಇದನ್ನ ನೀವು ನಿಯಮಿತ ರೂಪದಲ್ಲಿ ಮಾಡುವುದರಿಂದ ಶನಿ ಮಹಾರಾಜ ಈಗ ರೆಟ್ರೋ ಏನಾಗಿದ್ದಾನೆ ಅದರಲ್ಲಿ ಯಾವ ಬ್ಯಾಡ್ ಇಂಪ್ಯಾಕ್ಟ್ ಬರ್ಬೇಕು ಅದು ಆಗಲ್ಲ. ಇದನ್ನ ಮಾಡುವುದರಿಂದ ಕಾರ್ಯಕ್ಷೇತ್ರದ ಸಮೇತ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಮನೆ ಮಾಡುವುದ ವಿಚಾರದಲ್ಲಿರ್ಬೋದು, ಮಕ್ಕಳ ವಿಚಾರದಲ್ಲಿರ್ಬೋದು, ಅದೇನು ಸಮಸ್ಯೆ ಕ್ರಿಯೇಟ್ ಆಗ್ಬೇಕು ನಿಮ್ಗೆ, ಮೇ ಬಿ ಅದು ಆಗಲ್ಲ. ಓಕೆನಾ? ಹಾಗಾದ್ರೆ ಪರಿಹಾರ ಹೇಳಿಕೊಟ್ಟಿದ್ದೇನೆ, ತುಂಬಾ ಸುಲಭದ ಪರಿಹಾರ. ಸ್ವಲ್ಪ ಮಟ್ಟಿಗೆ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಓಕೆನಾ? ಟೆಕ್ನಿಕ್ ಅನ್ನ ಫಾಲೋ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಮ್ಮ ತುಲಾ ರಾಶಿಯವರಿಂದ ಸಾಧ್ಯತೆ ಇದೆ. ಇನ್ನು ನಮ್ಮ ವೃಶ್ಚಿಕ ರಾಶಿಯವರಿಗೆ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಗೆ ಪಂಚಮದ ಶನಿ, ರೈಟಾ? ಪಂಚಮ ಶನಿ ಸ್ವಲ್ಪ ಮೆಂಟಲ್ ಟೆನ್ಷನ್, ಟಾರ್ಚರ್, ಎಲ್ಲೋ ಒಂದ್ ಕಡೆ ಕೀಳರಿಮೆ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಮನೆ ಭೂಮಿ ವಿಚಾರದಲ್ಲಿ ತೊಂದರೆಗಳು, ಇದನ್ನ ಆಲ್ರೆಡಿ ಅನುಭವಿಸ್ತಾನೆ ಇದ್ದೀರಾ. ಈಗ ಶನಿ ಮಹಾರಾಜ ವಕ್ರಿಯಾಗಿ 4ನೇ ಮನೆಗೆ ದಾಂಗುಡಿ ಇಡ್ತಾ ಇದ್ದಾನೆ. ಅದರ ಅರ್ಥ 4ನೇ ಮನೆಯನ್ನ ಆತ 4000 ಆತ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ. ಇದರ ಅರ್ಥ ಏನು? ಎಲ್ಲೋ ಒಂದ್ ಕಡೆ ನಿಮ್ಗೆ ಮನೆ ಭೂಮಿ ವಿಚಾರದಲ್ಲಿ ಇಷ್ಟವರೆಗೆ ಪ್ರೊಸೀಡ್ ಆಗ್ತಾ ಇದ್ರೆ ಮೇ ಬಿ ಅದರಲ್ಲಿ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು ಉಂಟು. ಆಯ್ತಾ? ಬಹಳ ಜಾಗರೂಕರಾಗಿರ್ಬೇಕು. ಯಾವುದೇ ಕಾರಣಕ್ಕೆ ಯಾರಾದ್ರೂ ಬಂದು ಡಿಸ್ಟರ್ಬೆನ್ಸ್ ಮಾಡ್ಬೋದು. ಅದರಲ್ಲೂ ಕೂಡ ಅಕ್ಕಪಕ್ಕದ ಮನೆಯವರು, ಈಗ ಮನೆ ಕಟ್ತಾ ಇದ್ರಿಂದ ನಿಮ್ಗೆ ಸರೌಂಡಿಂಗ್ಸ್, ಯಾಕಂದ್ರೆ ಶನಿ ಯಾರು 3ನೇ ಮನೆ ಅಧಿಪತಿಯಾಗಿ ಬರ್ತಾನೆ. ಹಾಗಾದ್ರೆ ಸರೌಂಡಿಂಗ್ಸ್ ಅಲ್ಲಿ ಯಾರಿದ್ದಾರೆ, ಅಕ್ಕಪಕ್ಕದ ಮನೆಯಲ್ಲಿ, ಅವರಿಂದ ಸಮಸ್ಯೆ ಆಗ್ಬೋದು, ಒಡ ಹುಟ್ಟಿದವರಿಂದ ಸಮಸ್ಯೆ ಆಗ್ಬೋದು. ಅವರೆಲ್ಲೋ ಒಂದ್ ಕಡೆ ಜಾಗದಲ್ಲಿ ನಿಮ್ಗೆ ಈ ರಸ್ತೆ ವಿಚಾರದಲ್ಲಿ ಹೆಚ್ಚಾಗಿ ಪ್ರಾಬ್ಲಮ್ಗಳನ್ನ ಆತ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಇರುವುದರಿಂದ ಸ್ವಲ್ಪ ಜಾಗರೂಕರಾಗಿರ್ಬೇಕು. ಪರಿಹಾರ ಹೇಳಿಕೊಡ್ತೇನೆ, ಅದನ್ನ ಮಾಡಿ, ತೊಂದರೆ ಇಲ್ಲ. ಬಟ್ ನಮ್ಮ ಒಂದು ಜಾಗೃತಿ ಅದು ನಮ್ಮ ಕೈಯಲ್ಲಿ ಇರಲೇಬೇಕಾದ ಅನಿವಾರ್ಯತೆ ಉಂಟು ಅಲ್ವಾ? ಪ್ಲಸ್ ಪಾಯಿಂಟ್ ಮತ್ತೆ ಕೂಡ ಹೇಳ್ತೇನೆ, ಯಾಕಂದ್ರೆ ಗುರು ಮಹಾರಾಜ ನೇರವಾಗಿ ಭಾಗ್ಯ ದೃಷ್ಟಿಯಿಂದ ರಾಹುವನ್ನ ಕಂಟ್ರೋಲ್ ಮಾಡುವುದೇ ದೊಡ್ಡ ಪ್ಲಸ್ ಪಾಯಿಂಟ್. ಅದು ಕುಂಭರಾಶಿಗೆ ರಾಹುವಿನ ದೃಷ್ಟಿನೇ ದೊಡ್ಡ ಪ್ಲಸ್ ಪಾಯಿಂಟ್. ಅದು ಇಲ್ಲಾಂದ್ರೆ ತೊಂದರೆಗಳನ್ನ ತಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲಾ ರೀತಿಯ ಮಾನಸಿಕ ಹಿಂಸೆಯನ್ನು ಅನುಭವಿಸ್ಬೇಕು. ಯಾಕಂದ್ರೆ ರಾಹು ಇದ್ದೇನೆ ವಾಯುತತ್ವದ ರಾಶಿಯಲ್ಲಿ ಯಾವಾಗ ರಾಹು ಬರ್ತಾನೆ, ಮಾನಸಿಕ ರೀತಿಯಲ್ಲಿ ವಿಪರೀತ ದುಗುಡಗಳು ಕ್ರಿಯೇಟ್ ಆಗ್ತವೆ, ವಿಪರೀತ ರೀತಿಯಲ್ಲಿ ಆಲೋಚನೆಗಳು ಬರ್ತವೆ. ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ದೊಡ್ಡ ಆಲೋಚನೆ ಇಟ್ಟುಕೊಂಡು ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಲಿಕ್ಕೆ ಹೋಗಿ ಪಿಡಿದಿನ್ಬೇಕಾದಂತ ಅನಿವಾರ್ಯತೆ ಉಂಟು. ಬಟ್ ಗುರುವಿನ ಒಂದು ಕೃಪಾ ದೃಷ್ಟಿ ಅದನ್ನ ಇಷ್ಟವರೆಗೆ ಕೂಡ ಕಂಟ್ರೋಲ್ ಮಾಡಿ ಇಟ್ಕೊಂಡಿದೆ. ಅದರಿಂದಾಗಿ ನಿಮ್ಗೆ ಅದು ವರ್ಷ ಪೂರ್ತಿ ಕೂಡ ಇರುತ್ತೆ, ಚಿಂತೆ ಮಾಡೋಂತ ಅಗತ್ಯ ಇಲ್ಲ. ಇನ್ನು ಗುರು ರೆಟ್ರೋ ಆದಾಗ ನೋಡ್ಕೊಳ್ಳೋಣ ಅದು ಏನಾಗುತ್ತೆ ಅಂತ. ಈಗ ಶನಿ ಮಹಾರಾಜ 4ನೇ ಮನೆಗೆ ಬರ್ತಾ ಇತ್ತು. ನಾನು ಹೇಳ್ತೀನಿ, ಮನೆ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ಏನಾದ್ರು ಪ್ರೊಸೀಡ್ ಆಗ್ತಾ ಇದ್ದೀರಿ ಅಂದಾಗ ಸ್ವಲ್ಪ ದಿನದ ಮಟ್ಟಿಗೆ ಅದನ್ನು ನಿಲ್ಲಿಸಿ ಅಂತ ಹೇಳ್ತೇನೆ. ಒಂದು ವೇಳೆ ಕನ್ಸ್ಟ್ರಕ್ಷನ್ ಆರಂಭ ಮಾಡಿದ್ದೀರಿ ಅಂದಾಗ ಏನು ಮಾಡೋಕ್ಕಾಗಲ್ಲ, ನೀವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಪರಿಹಾರ ಹೇಳ್ಕೊಡ್ತೇನೆ, ಅದನ್ನ ನೀವು ಫಾಲೋ ಮಾಡಿ. ಆನಂತರ ನಿಮ್ಮ ಅಕ್ಕಪಕ್ಕದ ಮನೆಯವರು ಇರ್ಬೋದು, ಅಥವಾ ನಿಮ್ಮ ಒಡ ಹುಟ್ಟಿದವರು ಇರ್ಬೋದು, ಯಾರಾದ್ರೂ ನಿಮ್ಗೆ ಪೇಪರ್ ವರ್ಕ್ ವಿಚಾರದಲ್ಲಿ ಮನೆ ತೊಂದರೆ ಕ್ರಿಯೇಟ್ ಮಾಡ್ತಾ ಇದ್ರೆ ಮಾತಾಡಬೇಡಿ, ಮೌನವಾಗಿರಿ, ತಾಳ್ಮೆ ವಹಿಸಿ. ನಿಮ್ಮಲ್ಲಿ ಅಗಾಧವಾದಂತಹ ಒಂದು ಆ ತಾಳ್ಮೆ ನಿಮ್ಮಲ್ಲಿ ಇರಲೇಬೇಕಾಗುತ್ತೆ. ಅದು ಇದ್ದಾಗ ಇದು ಅಂತ ಸಮಸ್ಯೆನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಲ್ಲ. ಓಕೆನಾ? ಹಾಗಾದ್ರೆ ಈಗ ಶನಿ ಮಹಾರಾಜನಿಗೆ ಪರಿಹಾರ ಏನ್ ಮಾಡಬೇಕು? ನಾನೀಗ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಶನಿ ಮಹಾರಾಜನ ಬಗ್ಗೆ ಮಾತ್ರ, ಅದಕ್ಕೋಸ್ಕರ ನಾನು ಬೇರೆ ಭಾವಗಳ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಇಲ್ಲಿ ಶನಿ ಮಹಾರಾಜ ಏನ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಓಕೆ, ಈಗ 5ನೇ ಮನೆಯ ಶನಿ ಅಲ್ವಾ? ಈಗ 5ನೇ ಮನೆಯಲ್ಲಿ ಶನಿ ಇದ್ದಾನೆ. 5ನೇ ಮನೆ ಬಂದು ಏನೋದು, ಅದು ಮಕ್ಕಳು ಅಂತ ಆಯ್ತು. ಓಕೆನಾ? ಅಂದ್ರೆ ಸ್ನೇಹಿತರು, ಪ್ರೀತಿ, ಪ್ರೇಮ ಎಲ್ಲ ಬಂತು ನಮ್ಗೆ ಮಕ್ಕಳೀಗ. ಅಲ್ಲಿ ಮೀನರಾಶಿ ಉಂಟು, ಡೊನೇಟ್ ಮಾಡುವಂಥದ್ದು. ಆನಂತರ ಶನಿ ಇದ್ದಾನೆ ಅಂದಾಗ ಎಲ್ಲೋ ಒಂದ್ ಕಡೆ ಬಡ ವಿದ್ಯಾರ್ಥಿಗಳು ಅಲ್ವಾ? ಅರ್ಥ ಆಯ್ತಾ? ಬಡ ವಿದ್ಯಾರ್ಥಿಗಳು. ಹಾಗಾದ್ರೆ ಬಡ ವಿದ್ಯಾರ್ಥಿಗಳಿಗೆ ಡೊನೇಟ್ ಮಾಡಿ, ಅವರ ಸ್ಕೂಲ್ ಫೀಸ್ ಕಟ್ಟಿ, ಅವ್ರಿಗೆ ಊಟ ತೆಗೆಸ್ಕೊಡಿ, ಅವ್ರಿಗೆ ಬಟ್ಟೆ ತೆಗೆಸ್ಕೊಡಿ, ಅವ್ರಿಗೆ ಬುಕ್ಸ್ ತೆಗೆಸ್ಕೊಡಿ. ಯಾವುದೇ ರೂಪದಲ್ಲಿ ಬಡ ಮಕ್ಕಳಿಗೆ ಡೊನೇಟ್ ಮಾಡಿ. ನಾನು ಹೇಳ್ತೀನಿ, ವೃಶ್ಚಿಕ ರಾಶಿಯವರು ಎಲ್ಲಿವರೆಗೆ ಪಂಚಮದ ಶನಿ ಉಂಟು ಅಲ್ಲಿವರೆಗೂ ಕೂಡ ಇದನ್ನ ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. 5ನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆನೇ ಸಾಲ್ವ್ ಆಗುತ್ತೆ.
5ನೇ ಮನೆ ಮಕ್ಕಳು ಅಲ್ಲಿ ಆ ರಾಶಿ ಮತ್ತೆ ನಿಮ್ಮ ಇದನ್ನ ಕಂಬೈನ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಡೊನೇಟ್ ಮಾಡ್ಬೇಕಂತ ಉಂಟು. ಹಾಗಾದ್ರೆ ಅವರ ಡೊನೇಟ್ ಮಾಡಿ, ಅಥವಾ ನಿಮಗೆ ಸಾಧ್ಯ ಆದ್ರೆ ಯಾವ್ದಾದ್ರು ಮಕ್ಕಳನ್ನ ದತ್ತು ತೆಗೆದುಕೊಂಡು ಕೂಡ ನೀವು ಪಾಲನೆ ಮಾಡ್ಬೋದು, ಅಥವಾ ಎಲ್ಲಾದ್ರೂ ಅನಾಥಾಶ್ರಮ ಉಂಟು ಅಲ್ಲಿ ಹೋಗಿ ಸೇವೆ ಕೂಡ ಮಾಡ್ಬೋದು. ಅನಾಥಾಶ್ರಮ ಮಕ್ಕಳ ಅನಾಥಾಶ್ರಮ, ಅಲ್ಲಿ ಕೂಡ ಹೋಗಿ ಸೇವೆ ಮಾಡ್ಬೋದು, ಅವ್ರಿಗೆ ಬೇಕಾದನ್ನ ಕೊಡಿಸ್ಬೋದು, ಅವರ ಮುಖದಲ್ಲಿ ನಗು ಮೂಡಿಸ್ಬೋದು. ನೀವೇನಾದ್ರೂ ವೃಶ್ಚಿಕ ರಾಶಿಯವರು ಇಷ್ಟು ಮಾಡುವುದೇ ಆದ್ರೆ ನಿಮಗೆ ಶನಿ ಮಹಾರಾಜನಿಂದ ಬರ್ತಕ್ಕಂಥ ಸಮಸ್ಯೆನೇ ಸಾಲ್ವ್ ಆಗುತ್ತೆ. ಭೂಮಿ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆ ಸಾಲ್ವ್ ಆಗುತ್ತೆ, ಒಡ ಹುಟ್ಟಿದವರ ಮುಖಾಂತರ ಬರ್ತಕ್ಕಂಥ ಸಮಸ್ಯೆ ಸಾಲ್ವ್ ಆಗುತ್ತೆ. ಅವರು ಚೆನ್ನಾಗಿರ್ತಾರೆ, ನೀವು ಚೆನ್ನಾಗಿರ್ತೀರ. ಈ ಒಂದು ಸಣ್ಣ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ಬಟ್ ಇದನ್ನ ನಿಯಮಿತ ರೂಪದಲ್ಲಿ ಮಾಡಬೇಕು, ಒಮ್ಮೆ ಮಾಡಿ ಬಿಡುವುದಂತೂ ಖಂಡಿತ ಅಲ್ಲ. ಶನಿ ಮಹಾರಾಜ ಓವರ್ ಆಲ್ 5 ತಿಂಗಳ ಕಾಲ ವಕ್ರಿಯಾಗಿರ್ತಾನೆ, ಅಲ್ಲಿವರೆಗೂ ಮಾಡಬೇಕು. ಆ ನಂತರ ಕೂಡ ನಮ್ಮ ವೃಶ್ಚಿಕ ರಾಶಿಯವರು ಮಾಡ್ತಾ ಹೋದ್ರೆ ಅವ್ರಿಗೆ ಪಂಚಮ ಶನಿಯಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ 100% ಅವ್ರು ಮುಕ್ತರಾಗ್ಬಿಡ್ತಾರೆ. ನೆಕ್ಸ್ಟ್ ಬಂದ್ಬೇಡ ಧನುರಾಶಿ. ಧನುರಾಶಿಯವರಿಗೆ ಶನಿ ಮಹಾರಾಜ 4th ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಇದನ್ನೇ ಪಂಚಮ ಶನಿಗೆ ಕನೆಕ್ಟ್ ಮಾಡಿ ಹೇಳುವವರು ಇದ್ದಾರೆ. 4th ಹೌಸ್ ಅಲ್ಲಿ ಶನಿ, ಖಂಡಿತ ಇದು ಸ್ವಲ್ಪ ನಿಮಗೆ ಮೆಂಟಲ್ ಟಾರ್ಚರ್ ಇಲ್ಲಿ ಕೂಡ ಇರ್ತದೆ, ಇಲ್ಲ ಅಂತ ಏನಿಲ್ಲ. ಬಟ್ ಈಗ ಶನಿ ಮಹಾರಾಜ್ ಏನ್ ಮಾಡ್ತಾನೆ, ರೆಟ್ರೋ ಆಗಿ ಆತ 3rd ಹೌಸ್ಗೆ ಹೋಗ್ತಾ ಇದ್ದಾನೆ, 3rd ಹೌಸ್ ಅನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ. ಆದ್ರೆ ಇದು ಬಹಳ ಫೇವರಬಲ್ ಆಗುತ್ತೆ. ಹಾಗಾದ್ರೆ ಬರುವ 5 ತಿಂಗಳ ಕಾಲ ನಮ್ಮ ಧನು ರಾಶಿಯವರಿಗೆ ಶನಿ ಮಹಾರಾಜನ ರೆಟ್ರೋಗತಿ ಏನಿದೆ ಅದು ಫೇವರಬಲ್ ರಿಸಲ್ಟ್ ಅನ್ನ 100% ಕ್ರಿಯೇಟ್ ಮಾಡುತ್ತೆ. ಹಾಗಾದ್ರೆ ಏನು ಫೇವರಬಲ್ ಆಗುತ್ತೆ, ನಾನು ಹೇಳ್ತೀನಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇಷ್ಟವರೆಗೆ ಸ್ಟೇಟಸೇ ಇಲ್ಲ, ಏನ್ ಮಾಡೋದು ಗೊತ್ತಾಗುದಿಲ್ಲ, ಎಷ್ಟೇ ಪ್ರಯತ್ನ ಮಾಡಿದ ಅವರಿಗೆ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ, ಅವರಿಗೆ ಆ ಮಟ್ಟಕ್ಕೆ ಹೋಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಅಲ್ಲ, ಕೆಲವರಿಗೆ ಕೆಲಸ ಹುಡುಕ್ತಾ ಇದ್ದಾರೆ, ಸರಿ ಇಂಟರ್ವ್ಯೂ ಕೊಡ್ತಾ ಇದ್ದೇನೆ, ಈಗ ಪಾಸ್ ಆಗುತ್ತೆ, ಇಂಟರ್ವ್ಯೂ ಪಾಸ್ ಆಗುತ್ತೆ, ಕೆಲಸ ಸಿಗುತ್ತೆ, ಒಳ್ಳೆ ಕೆಲಸ ಸಿಗುತ್ತೆ. ಇನ್ನು ಕೆಲವರಿಗೆಲ್ಲ ವಿದೇಶ ಪ್ರಯಾಣ ಮಾಡುವಂಥದ್ದು ಇದೆ, ಟ್ರಾವೆಲಿಂಗ್ ಮಾಡುವಂಥದ್ದು ಇದೆ, ಮನೆಯಿಂದ ದೂರ ಹೋಗಿ ಕೆಲಸ ಮಾಡುವಂಥದ್ದು ಇದೆ, ಮನೆ ಚೇಂಜ್ ಮಾಡುವಂಥದ್ದು ಇದೆ, ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಇದೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ 5 ತಿಂಗಳ ಕಾಲ ನಮ್ಮ ಒಂದು ಧನು ರಾಶಿಯವರಿಗೆ ಜಿಂಗಾಲಾಲ ಅಂತ ಹೇಳ್ಬೋದು. ಒಳ್ಳೆ ರಿಸಲ್ಟ್ ಅನ್ನು ಡೆಫಿನೆಟ್ ಆಗಿ ಅನುಭವಿಸ್ತಾರೆ. ಅದರಲ್ಲಿ ಪ್ಲಸ್ ಪಾಯಿಂಟ್ ಏನಾಗುತ್ತೆ, ಗುರು ಮಹಾರಾಜನ ಭಾಗ್ಯದ ದೃಷ್ಟಿ ನಿಮ್ಮ 3ನೇ ಮನೆಗೆ ಇರುವಂಥದ್ದು, ಅಲ್ಲಿ ರಾಹು ಇದ್ದಾನೆ, ಆತನನ್ನ ನಿಮ್ಮ ಗುರು ಮಹಾರಾಜ ಕಂಟ್ರೋಲ್ ಮಾಡುವಂಥದ್ದು, ಇದು ಮತ್ತಷ್ಟು ಫೇವರಬಲ್ ಆಗಿದೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ, ಗುರು ನೇರವಾಗಿ ನಿಮ್ಮ ರಾಶಿಯನ್ನ ಮತ್ತೆ ಚಂದ್ರನನ್ನ ನೋಡುವಂಥದ್ದು, ಅದರಿಂದಾಗಿ ಅಲ್ಲಿ ಮತ್ತಷ್ಟು ಫೇವರಬಲ್ ಆಗುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಧನು ರಾಶಿಯವರಿಗೆ ಬರುವ 5 ತಿಂಗಳ ಕಾಲ ಇಸ್ ಮಚ್ ಬೆಟರ್ ಅಂತ ಹೇಳ್ತೇನೆ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಇಷ್ಟವರೆಗೆ ನನಗೆ ಏನು ಸರ್ಟಿಫಿಕೇಟ್ ಸಿಕ್ಕಿಲ್ಲ, ಮೆಡಲ್ ಸಿಕ್ಕಿಲ್ಲ, ಸ್ಟೇಟಸ್ ಸಿಕ್ಕಿಲ್ಲ, ಯಾರು ಹೊಗಳ್ತಾನೆ ಇಲ್ಲ, ಯಾರ ಕಣ್ಣಿಗೂ ನಾನು ಬಿದ್ದಿಲ್ಲ, ಎಲ್ಲ ಕೆಲಸ ಮಾಡ್ತೇನೆ, ಅಂಥವ್ರಿಗೆಲ್ಲ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೇನೆ. ಈ ಮೂಮೆಂಟ್ ಅಲ್ಲಿ ಬಂದು ನಿಂತಿದೆ. ನೀವು ನಿಮ್ಮ ಸ್ಟೇಟಸ್ಗೆ ಬೇಕಾಗಿ ಪ್ರಯತ್ನ ಮಾಡಿ, ನೀವು ಗೆಲ್ತೀರಾ, ತುಂಬಾ ಚೆನ್ನಾಗಿರುತ್ತೆ. ಓಕೆನಾ. ಆನಂತರ ಶನಿ ಮಹಾರಾಜ 4ನೇ ಮನೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನಲ್ಲ, ಇಲ್ಲ ಅಂತೇನಿಲ್ಲ. ಹಾಗಾದ್ರೆ ನಿಮ್ಮ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕು. ತಾಯಿಗೆ ಏನಾದರೂ ಕಾಲು ನೋವಿನ ಸಮಸ್ಯೆ ಇದ್ರೆ, ಮೇ ಬಿ ಕಾಲು ನೋವಿನ ಸಮಸ್ಯೆ ಬರುತ್ತೆ, ಆ ಕಾಲು ನೋವಿನ ಸಮಸ್ಯೆ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸಿ ಅಂತ ಹೇಳ್ತೇನೆ. ಅದು ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಕೊಟ್ಟೇ ಕೊಡುವಂತ ಸಾಧ್ಯತೆ ತೀರಾ ತುಂಬಾ ಚೆನ್ನಾಗಿರುತ್ತೆ. ಆನಂತರ ಇನ್ನೇನ್ ಮಾಡ್ಬೋದು ನೀವು, 4th ಹೌಸ್ ಅದು ಬಂದು ನಿಮ್ಮ ಪಬ್ಲಿಕ್, ಅಲ್ಲಿ ಮೀನ ರಾಶಿ ಇದೆ, ಡೊನೇಟ್. ಆನಂತರ ಶನಿ ಇದ್ದಾನೆ, ಪಾಪದ ವ್ಯಕ್ತಿಗಳು. ಹಾಗಾದ್ರೆ ಪಬ್ಲಿಕಲಿಯಾಗಿ ಪಾಪದ ವ್ಯಕ್ತಿಗಳು, ಉದಾಹರಣೆಗೆ ಭಿಕ್ಷುಕರು ಯಾರಾದ್ರೂ ಇದ್ದಾರೆ, ಅವರಿಗೆ ಶನಿವಾರ ದಿವಸ ಊಟ ಕೊಡಿಸುವಂತ ಕೆಲಸ ಮಾಡಿ ಅಂತ ಹೇಳ್ತೇನೆ. 4ನೇ ಮನೆ ಚಂದ್ರನ ಮನೆ, ನ್ಯಾಚುರಲ್ ಆಗಿ ಬರುವಂತದ್ದು ಚಂದ್ರ ಬಂದು ಫುಡ್. ಹಾಗಾದ್ರೆ ಅವರಿಗೆ ಊಟ ಕೊಡಿಸಿ. ಅಂದ್ರೆ ಈಗ ಒಂದು ಶನಿವಾರ ದಿನ ಒಂದು 3-4 ಜನರನ್ನ ಚಾಯ್ಸ್ ಮಾಡಿ ಅವರಿಗೆ ನಿಮ್ಮ ಕೈಯಿಂದ ಊಟ ಕೊಡಿ, ಒಳ್ಳೆ ಊಟ ಕೊಡಿಸಿ. ಓಕೆನಾ. ಇದನ್ನ ಪ್ರತಿ ಶನಿವಾರ ನೀವು ಮಾಡ್ಕೊಂಡಾಗ, ಪಬ್ಲಿಕ್ ಅಲ್ಲಿ ಹೋಗಿ ಅವರಿಗೆ ತೆಗೆದುಕೊಟ್ಟಾಗ, ಮೇ ಬಿ 4th ಹೌಸ್ ನ ಶನಿಯ ಬ್ಯಾಡ್ ಇಂಪ್ಯಾಕ್ಟ್ ಏನಿದೆ ಅದು ದೂರ ಆಗುತ್ತೆ. ತಾಯಿಗೂ ಒಳ್ಳೇದಾಗುತ್ತೆ, ಮನೆ ವಿಚಾರದಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಅದು ಮನೆ ಕಟ್ಟುವ ವಿಚಾರದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಆನಂತರ ಹೇಗೂ ಈಗ ರೆಟ್ರೋ ಆಗಿದ್ದಾನೆಂದಾಗ ಒಳ್ಳೆ ರಿಸಲ್ಟ್ ಅಂತೂ ಇದೆ. ಬಟ್ ಇದನ್ನ ಅದರ ಜೊತೆಗೇನೆ ಮಾಡ್ಕೊಂಡಾಗ, ಮುಂದೆ ಕೂಡ ನೀವು ಮಾಡ್ಕೊಂಡಾಗ ನಿಮ್ಗೆ ಶನಿ ಮಹಾರಾಜನಿಂದ ಅದ್ಯಾವ ಸಮಸ್ಯೆಗಳು ಬರಬೇಕು, ಮೇ ಬಿ ಬರಲ್ಲ. ದುಡ್ಡಿನ ವಿಚಾರದಲ್ಲಿ ಇದ್ದಂತ ಸಮಸ್ಯೆಯನ್ನು ಸಮೇತ ಶನಿ ಮಹಾರಾಜ ದೂರ ಮಾಡ್ತಾನೆ. ಟೆಕ್ನಿಕ್ ಅನ್ನ ಫಾಲೋ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಮಕರ ರಾಶಿ. ಮಕರ ರಾಶಿಯವರಿಗೆ ಈಗಾಗಲೇ 3rd ಹೌಸ್ ಅಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಪರವಾಗಿಲ್ಲ, ಒಳ್ಳೆ ರಿಸಲ್ಟೇ. ಇಷ್ಟವರೆಗೂ ಕೂಡ ಪರಾಕ್ರಮ ಸ್ಥಾನದಲ್ಲಿ ಮತ್ತೆ ಉಪಚಯ ಸ್ಥಾನದಲ್ಲಿ ಶನಿ ಮಹಾರಾಜನ ಇಂಪ್ಯಾಕ್ಟ್ ಏನಿದೆ ಅದು ನಿಮಗೆ ಬಲವನ್ನ ಕೊಡುವಂಥದ್ದು, ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅದು ನಿಮಗೆ ಛಲವನ್ನ ಕೊಡುವಂಥದ್ದು, ಅದರಲ್ಲಿ ಫೇವರಬಿಲಿಟಿ ಸಾಕ್ತಾ ಇದ್ರ. ಈಗ ಶನಿ ಮಹಾರಾಜ ವಕ್ರಿಯಾಗಿ ಏನ್ ಮಾಡ್ತಾನೆ, ಆತ ರಾಶ್ಯಾಧಿಪತಿ ಅಲ್ವಾ, ನಿಮ್ಮ ರಾಶ್ಯಾಧಿಪತಿ ಕೂಡ ನಿಮ್ಮ ಧನಾಧಿಪತಿ ಕೂಡ ವಕ್ರಿಯಾಗಿ ಧನಸ್ಥಾನವನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ. ಇದರ ಅರ್ಥ ಏನಂದ್ರೆ ದುಡ್ಡಿನ ವಿಚಾರಗಳು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ಗೆ ಒಳಗಾಗುತ್ತೆ. ದೊಡ್ಡ ಮಟ್ಟಿಗೆ ದುಡ್ಡು ಬೇಕು, ಸಣ್ಣ ಮಟ್ಟಿಗೆ ದುಡ್ಡು ಸಾಕಾಗಲ್ಲ. ಮೊದಲೇ ರಾಹು ಇದ್ದಾರೆ, ದೊಡ್ಡ ಮಟ್ಟಿಗೆ ದುಡ್ಡು ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ, ಅವ್ರಿಗೆ ಕೊಡ್ಲಿಕ್ಕೆ ಉಂಟು, ಇವ್ರಿಗೆ ಕೊಡ್ಲಿಕ್ಕೆ. ಯಾಕಂದ್ರೆ ಮಕರ ರಾಶಿ ಮತ್ತೆ ಮಕರ ಲಗ್ನದವರ ಪೆಂಡಿಂಗ್ ಕರ್ಮನೇ ದುಡ್ಡು.
ಇವ್ರಿಗೆ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುದೇ ದುಡ್ಡಿನ ವಿಚಾರದಲ್ಲಿ, ಬಾಕಿ ವಿಚಾರ ಎಲ್ಲ ಮ್ಯಾನೇಜಬಲ್, ಬಟ್ ದುಡ್ಡಿನ ವಿಚಾರ ದುಡ್ಡೇ ಇರುವುದಿಲ್ಲ ಕೈಯಲ್ಲಿ, ದುಡ್ಡಿಗೇನೆ ಸಮಸ್ಯೆ ಆಗುತ್ತೆ. ಅಥವಾ ದುಡ್ಡು ಬರ್ತಾ ಉಂಟು ಸಾಕಾಗುದಿಲ್ಲ ಅಲ್ವಾ, ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಉಂಟು ಬಟ್ ಅದು ಸಾಕಾಗಲ್ಲ. ಅಥವಾ ಇಂಥ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಮಕರ ರಾಶಿ ಅಥವಾ ಮಕರ ಲಗ್ನದವರು ಖಂಡಿತ ಇದ್ದೇ ಇರ್ತಾರೆ. ಸೊ ಅದಕ್ಕೋಸ್ಕರ ಈಗ ಶನಿ ಮಹಾರಾಜ ಎಲ್ಲೊಂದ್ ಕಡೆ ಎರಡನೇ ಮನೆ ಇನ್ಫ್ಲುಯೆನ್ಸ್ ಮಾಡೋದ್ರಿಂದ ಮತ್ತಷ್ಟು ದುಡ್ಡಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಟೆನ್ಷನ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದ್ರೆ 7.5 ಶನಿಯ ಕೊನೆಯ ಹಂತ ಮತ್ತೊಮ್ಮೆ ರಿಪೀಟ್ ಆಗುವಂತ ಸಾಧ್ಯತೆ ಉಂಟು. ತೊಂದರೆ ಅಂತೂ ಖಂಡಿತ ಅಲ್ಲ. ತುಂಬಾ ಪ್ರಯತ್ನ ಮಾಡಿದಾಗ ದುಡ್ಡು 100% ಬರುತ್ತೆ ನಿಮ್ಮ ಪಾಲಿಗೆ, ಅದ್ರಲ್ಲಿ ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಬಟ್ ಒತ್ತಡ ಉಂಟು ತಾನೆ, ದುಡ್ಡನ್ನ ಮಾಡಬೇಕು, ದುಡ್ಡು ತಗೋಬೇಕು, ದುಡ್ಡು ಬರಬೇಕು, ಅಥವಾ ಯಾರೋ ಕೊಡ್ಲಿಕ್ಕೆ ಉಂಟು ಅದನ್ನ ತಗೋಬೇಕು, ಆ ಒತ್ತಡ ನಿಮ್ಮಲ್ಲಂತೂ 100% ಇದೆ. ಅದಕ್ಕೋಸ್ಕರ ತೀವ್ರಗತಿಯ ಪ್ರಯತ್ನವನ್ನ ಈಗ ಮಾಡಿದಾಗ ಮೇ ಬಿ ಸಕ್ಸಸ್ ಆಗ್ಬೋದು, ಬಟ್ ಜಾಗರೂಕರಾಗಿರ್ಬೇಕಾಗುತ್ತೆ. ಎರಡನೇ ಮನೆಯಲ್ಲಿ ರಾಹು ಇದ್ದಾನೆ, ಕುಂಭರಾಶಿಯಲ್ಲಿ ರಾಹು. ದುಡ್ಡು ಯಾರಾದ್ರೂ ಕೇಳ್ತಾ ಹೋಗ್ತಾರೆ, ದೊಡ್ಡ ದೊಡ್ಡ ಅಮೌಂಟ್ ಕೇಳ್ತಾರೆ, ಅವ್ರನ್ನ ಖುಷಿ ಪಡಿಸಲಿಕ್ಕೋಸ್ಕರ ನೀವೇನಾದ್ರೂ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಹೋದಾಗ ಮುಂದೆ ಹೋಗಿ ಸಮಸ್ಯೆ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ತೋ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಹೆಲ್ಪ್ ಮಾಡಿ, ಒಂದು ಹಂತದಲ್ಲಿ ಮಾಡಿ, ಒಂದು ನಿಯಮಿತ ರೂಪದಲ್ಲಿ, ಒಂದು ಹಂತದಲ್ಲಿ ತುಂಬಾ ದುಡ್ಡು ಹೋಗದ ಹಾಗೆ ಹೆಲ್ಪ್ ಮಾಡಿ, ಪರವಾಗಿಲ್ಲ. ಅದು ಬಿಟ್ಟು ನೀವು 5 ಲಕ್ಷನೋ 10 ಲಕ್ಷನೋ 15 ಲಕ್ಷನೋ ಟ್ರಾನ್ಸ್ಫರ್ ಮಾಡಿಬಿಟ್ರಿ, ಅವ್ರನ್ನ ಖುಷಿ ಪಡಿಸ್ಲಿಕ್ಕೋಸ್ಕರ ಏನೋ ಮಾಡಿದ್ರಿ, ಮೇ ಬಿ ಅದು ಮುಂದೆ ಹೋಗಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ತೋ ಇದನ್ನ ಅರ್ಥ ಮಾಡ್ಕೊಂಡಾಗ ನೀವು ಡೆಫಿನೆಟ್ ಆಗಿ ಗೆಲ್ತೀರಾ. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಬಾಕಿ ಏನು ಮಾಡೋದು ಬೇಡ. ಬಾಕಿ ನಿಮ್ಗೆ ಗೊತ್ತಿದೆಯಲ್ವಾ, 6ನೇ ಮನೆಯಲ್ಲಿ ಗುರು ಇದ್ದಾನೆ, ಒಳ್ಳೆ ಲಕ್ಷಣ ಅಲ್ಲ, ಬಟ್ ಭಾಗ್ಯ ದೃಷ್ಟಿಯಿಂದ 2ನೇ ಮನೆಯನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ನೀವು ಕೆಲಸ ಮಾಡುವಲ್ಲಿ ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಯಾರಾದ್ರೂ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಇಂಡಿಕೇಶನ್ ಇದೆ, ಅಥವಾ ನಿಮ್ಮ ಕೆಲಸ ನಡೆದು ಕೂಡ ಅಥವಾ ಬಿಸ್ನೆಸ್ ನಡೆದು ಕೂಡ ಹಣಕಾಸು ಬರ್ಬೋದು ಅಂತ ಇಂಡಿಕೇಶನ್ ಅಂತೂ ಇದೆ. ಯಾಕಂದ್ರೆ ಗುರು ನಿಮ್ಮ ಕೈ ಬಿಡಲ್ಲ, ಚಿಂತೆ ಮಾಡೋದಾಗತ್ತೆ, ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಓಕೆನಾ, ಈಗ ಶನಿಗೆ ನೀವು ಪರಿಹಾರ ಅಂತ ಹೇಳಿದಾಗ 3rd ಹೌಸ್ ಅಲ್ಲಿ ಶನಿ, 3ನೇ ಮನೆಯಲ್ಲಿ ಶನಿ. 3ನೇ ಮನೆ ಬಂದು ನಿಮ್ಮ ಸರೌಂಡಿಂಗ್ಸ್, ಅಕ್ಕಪಕ್ಕದ ಮನೆ. ಓಕೆನಾ, ಅಲ್ಲಿ ಮೀನರಾಶಿ ಉಂಟು, ಡೊನೇಟ್ ಮಾಡುವಂಥದ್ದು, ಶನಿ ಇದೆ ಪಾಪದ. ಹಾಗಾದ್ರೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಯಾರಾದ್ರು ಪಾಪದವರು ಇದ್ದಾರೆ ಅಂದ್ರೆ ಮೇ ಬಿ ಅವರು ರೀಸೆಂಟ್ ಆಗಿ ಬಂದಿರುವವರು ಆಗಿರ್ಬೋದು. ಯಾಕಂದ್ರೆ ಶನಿ ಮಹಾರಾಜ ಈಗ ಹೇಗೆ ಮೀನರಾಶಿಗೆ ಪ್ರವೇಶ ಮಾಡಿದ ಹಾಗೇನೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ತೊಂದರೆಗೊಳಗಾದವರು ಅಥವಾ ಯಾರಾದ್ರೂ ಬಡ ವ್ಯಕ್ತಿಗಳು ನಿಮ್ಮ ಸರೌಂಡಿಂಗ್ ಅಲ್ಲಿ ಬಂದಿರುವಂತಹ ಸಾಧ್ಯತೆ ತೀರಾ. ಅಂತವ್ರಿಗೆ ಏನಾದ್ರು ಹೆಲ್ಪ್ ಬೇಕು ನಿಮ್ಮ ಮುಖಾಂತರ, ಯಾವುದೇ ರೂಪದಲ್ಲಿ ಕೂಡ, ಅದು ಫುಡ್ ಇರ್ಬೋದು, ಅದು ಹಣಕಾಸು ಇರ್ಬೋದು, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ. ಅವ್ರನ್ನ ಸ್ವಲ್ಪ ಮೋಟಿವೇಟ್ ಮಾಡಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಅಲ್ಲಿ ನಿಮ್ಮ ಒಡ ಹುಟ್ಟಿದವರು ಕೂಡ ಬರ್ತಾರೆ. ಹಾಗಾದ್ರೆ ಒಡ ಹುಟ್ಟಿದವ್ರಿಗೆ ಏನೋ ಸಮಸ್ಯೆ ಉಂಟು, ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಉಂಟು, ಆರೋಗ್ಯದಲ್ಲಿ ಸಮಸ್ಯೆ ಉಂಟು, ಹಾಗಾದ್ರೆ ಅವರಿಗೂ ಕೂಡ ನಿಮ್ಮಿಂದ ಸಾಧ್ಯ ಆದಷ್ಟು ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ. ಆವಾಗ ನಿಮ್ಗೆ ಯಾವುದು ಧನಸ್ಥಾನದಿಂದ ಸಮಸ್ಯೆ ಆಗ್ಬೇಕು ಅಥವಾ ನಿಮ್ಮ ಖುದ್ದು ಆರೋಗ್ಯಕ್ಕೆ ಸಮಸ್ಯೆ ಆಗ್ಬೇಕು, ಮೇ ಬಿ ಅದರಿಂದ ನೀವು ಮುಕ್ತರಾಗ್ಬಿಡ್ತೀರಾ. ನಮ್ಮ ಮಕರ ರಾಶಿಯವರು ಈ ಒಂದು ಸಣ್ಣ ಟೆಕ್ನಿಕ್ ಅನ್ನು ಫಾಲೋ ಮಾಡೋದ್ರ ಮುಖಾಂತರ ಲೈಫ್ ಅನ್ನ ಗೆದ್ದು ಬಿಡ್ತೀರಾ. ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದ್ಬೇಡ ಕುಂಭರಾಶಿಯವರಿಗೆ 7.5 ಶನಿಯ ಕೊನೆಯ ಹಂತ ನಡೀತಾ ಉಂಟು ಸದ್ಯದ ಮಟ್ಟಿಗೆ. ಬಟ್ ಈಗ ಶನಿ ಮಹಾರಾಜ ವಕ್ರಿಯಾಗಿ ರಾಶಿಗೆ ಬರ್ತಾ ಇದ್ದಾನೆ ಅಲ್ವಾ, ಸ್ವಲ್ಪ ಮೆಂಟಲ್ ಟಾರ್ಚರ್ ಅನ್ನ ಜಾಸ್ತಿ ಮಾಡ್ತಾನೆ ಅನ್ನೋ ಇಂಡಿಕೇಶನ್ ಇದೆ. ಮೇ ಬಿ ಆತ ಅದೇನೋ ಸಾಧನೆ ಮಾಡಿಸ್ಲಿಕ್ಕೆ ಇದೆ ನಿಮ್ಮ ಹತ್ರ, ಅದಕ್ಕೋಸ್ಕರ ಆತ ನಿಮ್ಮ ಮನಸ್ಸಿನ ಮೇಲೆ ಪ್ರೆಷರ್ ಅನ್ನ ಹಾಕ್ಲಿಕ್ಕೆ ಬೇಕಾಗಿ ಮತ್ತೆ ನಿಮ್ಮ ರಾಶಿಯನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ. ಪರವಾಗಿಲ್ಲ, ಮುಂದೆ ಹೋಗ್ಬೋದು, ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಯಾಕಂದ್ರೆ ಆತ ರಾಶಿಯಾಧಿಪತಿನೇ, ಅದರಿಂದಾಗಿ ನಿಮಗೆ ಅದು ದೊಡ್ಡ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಮತ್ತೊಂದು ಗೊತ್ತುಂಟು ನಿಮಗೆ, ಗುರು ಮಹಾರಾಜ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂದಾಗ ಹೆದರುವಂತ ಅವಶ್ಯಕತೆಗಳು ಕೂಡ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಬಹಳ ಮುಖ್ಯವಾಗಿ ಹೆಲ್ತ್, ಆರೋಗ್ಯದ ಅಲ್ಲಿ, ಯಾಕಂದ್ರೆ ಶನಿ ವ್ಯಯಾಧಿಪತಿ ಕೂಡ, ಅದರಿಂದಾಗಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಆತ ನಿಮಗೆ ತೊಂದರೆಯನ್ನ ಕೊಡುವಂತ ಸಾಧ್ಯತೆಗಳುಂಟು, ಕಾಲು ನೋವಿನ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಉಂಟು. ಆನಂತರ ನಿಮಗೆ ಸ್ವಲ್ಪ ಲಾಸಸ್ ಅನ್ನ ಮಾಡುವಂತ ಸಾಧ್ಯತೆಗಳುಂಟು. ನೀವು ದುಡ್ಡಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರ್ಬೇಕಾದಂತ ಅನಿವಾರ್ಯತೆ ನಮ್ಮ ಕುಂಭರಾಶಿಯವರಿಗೆ ಅಂತೂ 100% ಉಂಟು. ಓಕೆ, ಆನಂತರ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ನಿಮ್ಮ ರಾಶಿಯಲ್ಲಿ ಆಲ್ರೆಡಿ ಚಂದ್ರ ಇದ್ದಾನೆ, ಈಗ ಚಂದ್ರ ಇದ್ದಾನೆ ಮತ್ತೆ ರಾಹು ಇದ್ದಾನೆ, ಆತನ ಜೊತೆಗೆ ಶನಿ ಬರ್ತಾ ಇದ್ದಾನೆ ಅಂದಾಗ ರಾಹು ಮತ್ತೆ ಚಂದ್ರನ ಇಂಪ್ಯಾಕ್ಟ್ ಇರುವುದರಿಂದ ಡೆಫಿನೆಟ್ ಆಗಿ ಅದು ಹೆಲ್ತ್ಗೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಬಲ್ಲದು. ಹಾಗಾದ್ರೆ ಟ್ರಾವೆಲಿಂಗ್ ಮಾಡುವಾಗ, ದೂರ ಹೋಗುವಾಗ, ಮೆಟ್ಟಿಲಿಂದ ಇಳಿಯುವಾಗ ಅಥವಾ ಎಲ್ಲಾದ್ರೂ ನೀರಿನ ಜಾಗಕ್ಕೆ ಹೋದಾಗ ಬಹಳ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಅದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ನಿಮ್ಮ 7ನೇ ಮನೆಯಲ್ಲಿ ಕುಜ ಇದ್ದಾನೆ ಸದ್ಯದ ಮಟ್ಟಿಗೆ. ಯಾವಾಗ ಶನಿ ಚೇಂಜ್ ಆಗ್ತಾನಲ್ಲೋ ಆ ಮೂಮೆಂಟ್ ಅಲ್ಲಿ ಕುಜ ಇದ್ದಾನೆ, ಆತ 8ನೇ ದೃಷ್ಟಿಯಿಂದ ಶನಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಸೊ ಇದು ಕೂಡ ರಾಶಿಯನ್ನ ನೋಡ್ತಾ ಇದ್ದಾನೆ ಮತ್ತೆ 8ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. ಇದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಕೆಲವೊಂದು ಬಾರಿ ಏನಾಗುತ್ತೆ, ಆತುರದ ನಿರ್ಧಾರಗಳು
ಅಲ್ವಾ, ಅರ್ಜೆಂಟ್ ಆಗಿ ಏನೋ ನಿರ್ಧಾರ ತೆಗೆದುಕೊಂಡು ಅದರಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು. ಆನಂತರ ಧನಸ್ಥಾನದಲ್ಲಿ ಶನಿ ಇದ್ದಾನೆ ಅಂದಾಗ ಆತುರದಿಂದ ಮಾತಾಡಿ ಅಥವಾ ನಿಮಗೆ ಮುಂದಾಲೋಚನೆ ಇಲ್ಲದೆ ಮಾತಾಡಿ ಕೂಡ ಸಮಸ್ಯೆಗಳನ್ನ ನೀವು ಮೈ ಮೇಲೆ ಹೇಳ್ಕೊಳ್ಳುವಂಥ ಸಾಧ್ಯತೆಗಳುಂಟು. ಸ್ವಲ್ಪ ಕೇರ್ ತಗೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ. ಪೇಷನ್ಸ್ ಇಟ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ, ತೊಂದರೆ ಇಲ್ಲ. ಸಣ್ಣ ಮಟ್ಟಿಗೆ ಪರಿಹಾರ ಹೇಳ್ಕೊಡ್ತೇನೆ. ಸೆಕೆಂಡ್ ಹೌಸ್ ಅಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. 2ನೇ ಮನೆ ಬಂದು ನಿಮ್ಮ ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ. ಹಾಗಾದ್ರೆ ನಿಮ್ಮ ಕುಟುಂಬದಲ್ಲಿ ಅಲ್ವಾ 2ನೇ ಮನೆ ಕುಟುಂಬ ಸ್ಥಾನ, ಮೀನರಾಶಿ ಉಂಟು, ಸೇವೆ, ಶನಿ ಇದ್ದಾನೆ ಅಲ್ಲಿ. ತುಂಬಾನೇ ಅಶಕ್ತ ವ್ಯಕ್ತಿಗಳು, ಆಗದೇ ಇರುವಂಥವ್ರು, ತೊಂದರೆಗೊಳಗಾದಂಥವ್ರು ನಿಮ್ಮ ಕುಟುಂಬದಲ್ಲಿ ಅಂತಹ ವ್ಯಕ್ತಿಗಳು ಏನಾದರೂ ಇದ್ರೆ ಅವರ ಸೇವೆ ಮಾಡಿ ಅಂತ ಉಂಟು. ಕುಟುಂಬದಲ್ಲಿ ಅಶಕ್ತ ವ್ಯಕ್ತಿಗಳು, ತುಂಬಾನೇ ತೊಂದರೆಗೊಳಗಾದಂಥ ವ್ಯಕ್ತಿಗಳು ಇದ್ರೆ ಅವರ ಸೇವೆ ಮಾಡಿ, ಅವ್ರಿಗೆ ದುಡ್ಡನ್ನು ಕೊಡಿ, ಅವ್ರಿಗೆ ಟ್ರೀಟ್ಮೆಂಟ್ ಬೇಕು ಟ್ರೀಟ್ಮೆಂಟನ್ನು ಕೊಡಿಸಿ, ಯಾವುದೇ ಒಂದು ರೂಪದಲ್ಲಿ ನಿಮ್ಮಿಂದ ಸೇವೆ ಅವರಿಗೆ ಆಗಲಿ. ಆವಾಗ ನಿಮಗೆ ಆ 7.5 ಕೊನೆ ಹಂತ ಇರ್ಬೋದು ಅಥವಾ ಶನಿಯ ರೆಟ್ರೋಗೇಷನ್ ಇರ್ಬೋದು. ಅದರಿಂದ ಯಾವ ಮಟ್ಟಿಗೆ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗಬೇಕು, ಅದು ಆರೋಗ್ಯ, ಹಣಕಾಸು, ಅದರಲ್ಲೆಲ್ಲದರಲ್ಲೂ ಕೂಡ ರಿಲೀಫ್ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ದಯವಿಟ್ಟು ಇದನ್ನು ಕಂಟಿನ್ಯೂ ಆಗಿ ಫಾಲೋ ಮಾಡಿ, ಇದನ್ನು ಮಾಡ್ತಾನೆ ಇರಿ. ಕುಂಭರಾಶಿಯವರು ಎಲ್ಲರ ವಿಚಾರದಲ್ಲಿ ಕೂಡ ಗೆಲ್ಲಲಿಕ್ಕೆ ಶುರು ಮಾಡ್ತಾರೆ, ಏನೂ ತೊಂದರೆ ಇಲ್ಲ. ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಟೆಕ್ನಿಕನ್ನು ಫಾಲೋ ಮಾಡಿದಾಗ ಮೇ ಬಿ ಬರತಕ್ಕಂಥ ಒಂದಷ್ಟು ತೊಂದರೆಗಳಿಂದ 100% ನೀವು ಹೊರಬರಲಿಕ್ಕೆ ಸಾಧ್ಯತೆ ಉಂಟು. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮೀನರಾಶಿಯವರಿಗೆ 7.5 2ನೇ ಹಂತ ಈಗಾಗಲೇ ನಡೀತಾ ಉಂಟು. ಅದು ಫೇವರೇಬಲ್ ಕೂಡ ಆಗುತ್ತೆ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಬಟ್ ಈಗ ಶನಿ ಮಹಾರಾಜ ವಕ್ರಿಯಾಗಿ 12,000 ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ 12ನೇ ಮನೆಯನ್ನ. ಹಾಗಾದೇನಾಗುತ್ತೆ, ಇಲ್ಲಿ ನಿಮ್ಮ ಆರೋಗ್ಯ ನೋಡ್ಕೊಳ್ಬೇಕಂತ ಉಂಟು. ಖರ್ಚು ವೆಚ್ಚಗಳು ವಿಪರೀತ ರೀತಿಯಲ್ಲಿ ಜಾಸ್ತಿ ಆಗ್ಬೋದಂತ ಮತ್ತೊಂದು ಇಂಡಿಕೇಶನ್ ಉಂಟು. 12ನೇ ಮೇಲೆ ರಾಹು ಇರುವುದರಿಂದ ವಿದೇಶ ಪ್ರಯಾಣ ಮಾಡುವವರು, ದೂರ ಟ್ರಾವೆಲಿಂಗ್ ಮಾಡುವವರು ಅಥವಾ ತೀರ್ಥಕ್ಷೇತ್ರಕ್ಕೆ ಯಾತ್ರೆಗೆ ಹೋಗುವವರು ಬಹಳ ಜಾಗರೂಕರಾಗಿರಬೇಕು. ಮೋಸ ಹೋಗುವಂಥ ಸಾಧ್ಯತೆಗಳು, ಆಕ್ಸಿಡೆಂಟನ್ನು ನೋಡಬೇಕಾದಂಥ ಸಾಧ್ಯತೆಗಳು ಕೆಲವೊಂದು ಬಾರಿ ನಿಮ್ಮ ಪಾಲಿಗಂಟು ಬಹಳ ಕೇರ್ ತಗೋಬೇಕಾಗುತ್ತೆ. ಓಕೆನಾ? ಓವರ್ ಆಲ್ ಶನಿ ಮಹಾರಾಜ ರಾಶಿಯಲ್ಲೇ ಇರುವುದು ಕೂಡ ಹೆಲ್ತ್ ಪ್ರಾಬ್ಲಮ್. ಆತ 12ನೇ ಮನೆಯನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ. ಅದು ಕೂಡ ನಿಮಗೆ ಆರೋಗ್ಯದ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡೋದರಲ್ಲಿ ಸಂಶಯನೇ ಇಲ್ಲ. ಮೇ ಬಿ ಲಾಸಸ್ ಅನ್ನು ಮಾಡಬಲ್ಲ ಅಥವಾ ಕೆಲವೊಂದು ಬಾರಿ ನಿಮಗೆ ಖರ್ಚು ವೆಚ್ಚಗಳನ್ನು ವಿಪರೀತ ರೀತಿಯಲ್ಲಿ ಮಾಡಬಲ್ಲ. ಈ ಒಂದು ಸಮಸ್ಯೆ ಅಂತ ಇರುತ್ತೆ. ಪ್ಲಸ್ ಪಾಯಿಂಟ್ ಏನು ಗೊತ್ತಲ್ವಾ, ಗುರು ಇದ್ದಾನೆ 4th ಹೌಸಲ್ಲಿ, 12ನೇ ಮನೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅದರಿಂದಾಗಿ ಅಲ್ಲಿ ಏನೇ ಸಮಸ್ಯೆ ಬಂದರೂ ಮತ್ತೆ ಸೊಲ್ಯೂಷನ್ ಅಂತೂ ಆಗುತ್ತೆ. ಬಟ್ ಸಮಸ್ಯೆ ಬರಬೇಕು ತಾನೆ. ಸಮಸ್ಯೆ ಬಂದಾಗ ಸೊಲ್ಯೂಷನ್ ಆಗುತ್ತೆ, ಸಮಸ್ಯೆ ಬಂದಾಗ ಕಷ್ಟ ಪರಿಹಾರ ಆಗುತ್ತೆ. ಸಮಸ್ಯೆ ಅಂತೂ ಬರುತ್ತೆ, ಅದನ್ನು ನಿಭಾಯಿಸಲಿಕ್ಕೆ ನೀವು ರೆಡಿ ಅಂತೂ ಇರಬೇಕು ಅಲ್ವಾ? ಈಗ ಸಣ್ಣ ಪರಿಹಾರ ಹೇಳ್ಕೊಡ್ತೀನಪ್ಪ ನಮ್ಮ ಮೀನರಾಶಿಯವರಿಗೆ. ಒಂದು 5 ತಿಂಗಳ ಕಾಲ ಸ್ವಲ್ಪ ಜಾಗರೂಕರಾಗಿರಿ. ನಾನು ಹೇಳ್ತೀನಿ, ವಿದೇಶ ಪ್ರಯಾಣ ಮಾಡಬೇಕು, ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕು ಅಂದಾಗ ಸ್ವಲ್ಪ ಜಾಗರೂಕರಾಗಿರಿ. ನೀರಿನ ಹತ್ತಿರ ದಯವಿಟ್ಟು ಹೋಗಬೇಡಿ. ಆನಂತರ ವಿದೇಶಕ್ಕೆ ಹೋಗಬೇಕಾದಲ್ಲಿ ಯಾರು ವೀಸಾ ಕಳಿಸ್ತಾರೆ, ಯಾರಿಗೆ ದುಡ್ಡು ಕೊಡಬೇಕು, ಆ ದುಡ್ಡೇನು ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗುತ್ತಾ, ಯಾರೋ ಮೋಸ ಮಾಡಲಿಕ್ಕೆ, ಇದೆಲ್ಲವೂ ಕೂಡ ಆ ಕಾಮನ್ ಸೆನ್ಸನ್ನು ಇಟ್ಟುಕೊಂಡೇ ನೀವು ಹೋಗಬೇಕಾಗುತ್ತೆ. ಆನಂತರ ಇನ್ವೆಸ್ಟ್ಮೆಂಟ್ ಮಾಡುವಾಗ ಬಹಳ ಜಾಗರೂಕರಾಗಿರಿ. ಅದರ ಹಿನ್ನೆಲೆ ತಿಳ್ಕೊಳ್ಳದೆ ಯಾರೋ ವಾಟ್ಸಪ್ ಗ್ರೂಪಲ್ಲಿ ಸೇರಿಸ್ಕೊಂಡ್ರು, ಇನ್ನೇನೋ ಮಾಡಿದ್ರು, ಆ ಗ್ರೂಪಲ್ಲಿ ಅದು ಬಂತು, ಲಿಂಕ್ ಬಂತು, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೇಳಿದ್ರು, ನಾನು ಮಾಡಿದೆ, ನಂದು ಹಣ ಎಲ್ಲ ಹೊರಟೋಯ್ತು. ಅದಕ್ಕೋಸ್ಕರ ಯಾರೆಲ್ಲ ಟ್ರೇಡಿಂಗ್ ಮಾಡ್ತೀರಾ, ಯಾರೆಲ್ಲ ಶೇರ್ ಬಜಾರ್ನಲ್ಲಿದ್ದೀರಾ, ಅವರೆಲ್ಲ ಬಹಳ ಜಾಗರೂಕರಾಗಿ ಇರಬೇಕಾದಂಥ ಅನಿವಾರ್ಯತೆ ಉಂಟು ನಮ್ಮ ಮೀನರಾಶಿಯವರಿಗೆ. ಓಕೆನಾ? ಬಹಳ ಜಾಗರೂಕರ. ಈಗ ಪರಿಹಾರ ಏನು ಮಾಡಬೇಕು? ಈಗ ನಿಮ್ಮ ಶನಿ ರಾಶಿಯಲ್ಲೇ ಭ್ರಮಣ ಮಾಡ್ತಾ ಇದ್ದಾನೆ. ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. ರಾಶಿ ಬಂದು ನಿಮ್ಮ ದೇಹ ಅಂತ ಇಟ್ಕೊಂಡಾಗ ಅಲ್ವಾ, ಲಗ್ನ ತನುಭಾವ. ಬಟ್ ಇಲ್ಲಿ ರಾಶಿಯಲ್ಲಿ ಕೂಡ ನೀವು ಅದನ್ನೇ ಇಟ್ಕೊಂಡಾಗ ಹೆಲ್ತ್, ಆರೋಗ್ಯ. ಹಾಗಾದ್ರೆ ಯಾರಿಗೆಲ್ಲ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅವರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ. ಯಾವುದೇ ಒಂದು ರೂಪದಲ್ಲಿ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಅವ್ರಿಗೆ ಹೇಳಲಿಕ್ಕೇನೆ ಆಗ್ತಾ ಇಲ್ಲ, ಅವ್ರಿಗೆ ಅಂಥ ಸಮಸ್ಯೆ ಕಾಡ್ತಾ ಉಂಟು ಅವ್ರಿಗೆ. ಹಾಗಾದ್ರೆ ಅವ್ರಿಗೆ ದುಡ್ಡಿನ ವಿಚಾರದಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿ, ಅಥವಾ ಯಾವುದೇ ರೂಪದಲ್ಲಿ ಅವರಿಗೆ ಸೇವೆ ಮಾಡಿ, ಅಥವಾ ಯಾವುದಾದ್ರೂ ಸವಲತ್ತುಗಳನ್ನು ಕಲ್ಪಿಸಿಕೊಡಿ, ಅಥವಾ ಅವರಿಗೆ ಆಹಾರವನ್ನಾದರೂ ನೀವು ಡೊನೇಟ್ ಮಾಡಿ. ಇದರ ಮುಖಾಂತರ ನಿಮಗೆ ರಾಶಿಯಲ್ಲಿ ಭ್ರಮಣ ಮಾಡ್ತಕ್ಕಂಥ ಶನಿ ಅವನಿಂದ ಯಾವ ರೀತಿ ನಿಮಗೆ ಮೆಂಟಲ್ ಲೆವೆಲಲ್ಲಿ ತುಂಬಾನೇ ಪ್ರೆಷರ್ ಕ್ರಿಯೇಟ್ ಆಗಬೇಕು, ಮೇ ಬಿ ಅದು ಕಡಿಮೆ ಆಗುತ್ತೆ. ಮತ್ತೆ ಇದನ್ನು ಕಂಟಿನ್ಯೂ ಆಗಿ ಮಾಡಿದಾಗ ನಿಮಗೆ ಯಾವುದೇ ಸಮಸ್ಯೆಗಳು ಕೂಡ ಬರುವಂಥ ತೀರಾ ಕಡಿಮೆ. ಓಕೆನಾ? ಆನಂತರ 5 ತಿಂಗಳ ಕಾಲ ಇದನ್ನು ಮಾಡಿಕೊಳ್ಳಿ. ಆನಂತರ ಮಾಡಿದ್ರು ಕೂಡ ಒಳ್ಳೆ ರಿಸಲ್ಟನ್ನು ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಗೊತ್ತಾಯ್ತು. ಹಾಗಾದರೆ ಈಗ ಗೊತ್ತಾಯ್ತು ನಿಮಗೆ ಶನಿ ಮಹಾರಾಜ 12 ರಾಶಿಗಳವರೆಗೆ ಯಾವ ರೀತಿ ಪ್ರಭಾವ ಬೀರ್ತಾನೆ. ಸ್ವಲ್ಪ ಮಟ್ಟಿಗೆ ವಿವರಣೆ ಕೊಟ್ಟಿದ್ದೇನೆ. ತುಂಬ ಲೆಂತ್ ಆಗುತ್ತೆ, ತುಂಬ ವಿವರಣೆ ಕೊಡ್ಲಿಕ್ಕೆ ಹೋದ್ರೆ. ಇಲ್ಲಿ ಶನಿ ಮಹಾರಾಜನನ್ನ ಮಾತ್ರ ಕಾನ್ಸಂಟ್ರೇಷನ್ ಮಾಡಿದ್ದೇನೆ, ಬೇರೆ ಏನು ಕೂಡ ಮಾಡಲಿಕ್ಕೆ ಹೋಗಲಿಲ್ಲ. ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಪರಿಹಾರಗಳನ್ನು ಹೇಳಿದ್ದೇನೆ, ಆ ಭಾವಕ್ಕೆ ಸಂಬಂಧ ಪರಿಹಾರ, ಅದನ್ನು ಫಾಲೋ ಮಾಡಿ ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗಿಬಿಡ್ತೀರಾ, ಏನು ತೊಂದರೆ ಇಲ್ಲ. ಕಾರ್ಯಕ್ರಮನ ಮುಗಿಸುವಂತ ಹೊತ್ತಾಗಿದೆ. ಸ್ಕಿಪ್ ಮಾಡದೆ ನೋಡಿದಂಥ ಎಲ್ಲಾ ಮಹನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಬಾಯ್.